ರಾಜ್ಯ ರಾಜಕಾರಣದಲ್ಲಿ ಮೊದಲಿಗೆ ವಿಧಾನಸಭೆ ಅಧಿವೇಶನದಲ್ಲಿ ಇವತ್ತೇನಾಯ್ತು ಅನ್ನೋದನ್ನ ತಿಳಿಸ್ತೀವಿ. ವಿಧಾನಸಭೆ ಅಧಿವೇಶನದಲ್ಲಿ ಪ್ರತಿಧ್ವನಿಸಿದೆ ಸಿಎಂ ಕುರ್ಚಿ ಕಿಚ್ಚು. ಸದನದಲ್ಲಿ ಉತ್ತರ ಕೊಡುವಾಗ ಸಿಎಂ ಕಾಲೆಳೆದಿದ್ದಾರೆ ವಿಪಕ್ಷ ನಾಯಕ. ಅಧಿವೇಶನದ ಒಳಗೂ ಹೊರಗೂ ಎಲ್ಲಾ ಕಡೆ ಕುರ್ಚಿಯದ್ದೇ ಸದ್ದು. ಇವತ್ತು ವಿಧಾನಸಭೆ ಅಧಿವೇಶನದಲ್ಲೂ ಕೂಡ ಸಿಎಂ ಕುರ್ಚಿ ಕಿಚ್ಚು ಪ್ರತಿಧ್ವನಿಸಿತು. ಸದನದಲ್ಲಿ ಉತ್ತರ ಕೊಡುವಾಗ ಸಿಎಂ ಕಾಲೆಳೆದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. 5 ವರ್ಷ ನೀವೇ ಇರ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. 5 ವರ್ಷಕ್ಕೆ ಜನರು ಆಶೀರ್ವಾದ ಮಾಡಿದ್ದಾರೆ ಅಂತ ಸಿಎಂ ಉತ್ತರ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಮಾತು ಹೇಳಿದ್ದಾರೆ, 5 ವರ್ಷ ನಾವೇ ಇರ್ತೀವಿ ಅಂತ ಜಾಣ್ಮೆಯ ಉತ್ತರ ಕೊಟ್ಟಿದ್ದಾರೆ. ನೀವೇ ಇರ್ತೀರಾ 5 ವರ್ಷ ಅಂತ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಕ್ಕೆ 5 ವರ್ಷ ನಾವೇ ಅಧಿಕಾರದಲ್ಲಿರ್ತೀವಿ, 140 ಶಾಸಕರು ನಮ್ಮ ಪರ ಇದ್ದಾರೆ, ನಾವೇ 5 ವರ್ಷ ಇರ್ತೀವಿ. 2028ಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಮುಂದೆಯೂ ನಿಮಗೆ ಜನ ಅವಕಾಶ ಕೊಡಲ್ಲ ಅಂದಿದ್ದಾರೆ ಸಿಎಂ. ಆರ್ ಅಶೋಕ್ ಪ್ರಶ್ನೆಗೆ ವಿಧಾನಸಭೆಯಲ್ಲಿ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಧ್ಯಪ್ರವೇಶ ಮಾಡಿ 140 ಶಾಸಕರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಅಂದಿದ್ದಾರೆ. ಏನೇ ಮಾಡಿದ್ರು ಕೂಡ, ಕಿತಾಪತಿ ಏನೇ ಮಾಡಿದ್ರು ಕೂಡ, ಪ್ರಚೋದನೆ ಏನೇ ಮಾಡಿದ್ರು ಕೂಡ ನಮ್ಮವ್ರು ಯಾರು ಕೂಡ ಪ್ರಚೋದಿತರಾಗಲ್ಲ. ನೀವೇ ಮಾಡಬಾರ್ದಾ? ನೀವೇ ದಿನ ಮಾಡ್ತಾರೆ ಪಾಪ. ಇಲ್ವಾ? 5 ವರ್ಷ ಇಲ್ಲ ಸರ್. ಯಾರು 5 ವರ್ಷ ಮುಖ್ಯಮಂತ್ರಿ? ನೀನೇ ಕೇಳ್ತೀಯ? ನನ್ಗೆ 5 ವರ್ಷ ಅಲ್ಲ ಸರ್, ನಾವು ಎದುರು ಮನೆಯವರು ಸರ್. ಕೇಳಪ್ಪ, ಎದುರು ಮನೆಯವ್ರನ್ನ ನೀವು ಕೇಳ್ರಿ. 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ ಇರ್ತೀವಿ. ಅದು ಗ್ಯಾರಂಟಿನಾ ಸರ್? ಈಗ 5 ವರ್ಷ ಅವಕಾಶ ಮಾಡಿಕೊಟ್ಟಿದ್ದಾರೆ. 5 ವರ್ಷ ನೀವು ಆಡಳಿತ ಮಾಡಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷ, 5 ವರ್ಷ ನಾವು ಇರ್ತೀವಿ ಮುಖ್ಯಮಂತ್ರಿ ಮೇಲೆ ಪರಮೇಶ್ವರ್ ಒಬ್ರೇ ಸರ್ ನೋಡ್ದಂಗೆ. ಪರಮೇಶ್ವರ್ ನೀವು 5 ವರ್ಷ ಇರಬೇಕು ಅಂತ ಹೇಳಿರೋದು ನಿಜ. ಯಾವಾಗ ನಿಮ್ ಜೊತೆ ನಿಂತಿದ್ದಾರೆ ಸರ್? ಏನಾರ ಅವಕಾಶ ಆದ್ರೆ ಒಂದು ಬ್ಲಾಕ್ ಹಾರಿಸ್ತಾರ. 140 ಶಾಸಕರು ನಮ್ ಜೊತೆ ನಿಂತಿದ್ದಾರೆ. ನೀವು ಇದರಲ್ಲಿ ಹೋಗ್ಬೇಡಿ. 140 ಜನ ನಮ್ ಜೊತೆನಲ್ಲಿದ್ದಾರೆ. ನಮ್ ಸರ್ಕಾರ ಇದೆ. 5 ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. 2023ರಲ್ಲಿ 28ರಲ್ಲೂ ನಾವೇ ಬರ್ತೀವಿ. ಹೌದಾ? 28ರಲ್ಲೂ ನಾವೇ ಬರ್ತೀವಿ ಅಧಿಕಾರಕ್ಕೆ. ಬಿಜೆಪಿನ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಲ್ಲ ಜನ. ಗೊತ್ತಿದೆ. ನಿಮ್ಮ ಮಾತಿನಿಂದ ಮನೆ ಮುಖ್ಯಮಂತ್ರಿಗಳೇ, ನಿಮ್ಮ ಮಾತಿನಿಂದ ಪರಮೇಶ್ವರ್ ಅವರಿಗೆ ಬಹಳ ಬೇಜಾರಾಯ್ತು. ನಿಮ್ಮನ್ನ ಬರೋಣ ಅಂತ ಆಸೆ ಪಡ್ತಾ ಇದ್ರು. ನೀವು ಈಗ ಇನ್ನು ಉರಿತಾ ಇರೋದಕ್ಕೆ ತುಪ್ಪ ಹಾಕಬೇಡ ಕಣಯ್ಯ ಅಂತ ಸಿಎಂ ಸಿದ್ದರಾಮಯ್ಯ ಮತ್ತೆ ಮಾತಾಡ್ತಾರೆ. ಹಾಗಾದ್ರೆ ಉರಿತಾ ಇರೋದು ನಿಜವಾ ಅಂತ ಮತ್ತೊಂದು ಸಲ ಸಿಎಂ ಕಾಲೆಳೆದಿದ್ದಾರೆ ಆರ್ ಅಶೋಕ್. ಇದು ಅಧಿವೇಶನದಲ್ಲಿ ನಡೆದ ಚರ್ಚೆ, ವಾದ ಪ್ರತಿವಾದ ಅಥವಾ ಏಟು ಎದಿರೇಟು. ಉರಿತಾ ಇರೋದಕ್ಕೆ ತುಪ್ಪ ಹಾಕ್ಬೇಡ ಕಡೆಯ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರೆ, ಹಾಗಾದ್ರೆ ಉರಿತಿದ್ಯಾ ಅಂತ ಮತ್ತೆ ಕಾಲೆಳೆದಿದ್ದಾರೆ ಆರ್ ಅಶೋಕ್. ಗಾದೆ ಮಾತು ಕಣಯ್ಯ ಅಂತ ಸಿಎಂ ಸಿದ್ದರಾಮಯ್ಯ ಅಂದಾಗ, ಗಾದೆ ಮಾತು ಮನಸ್ಸಿನ ಮಾತು ಅಂತ ಸುನೀಲ್ ಕುಮಾರ್ ಮತ್ತೊಂದು ಸಲ ಹೇಳ್ತಾರೆ. ಇನ್ನೊಮ್ಮೆ ಗಾದೆ ಮಾತು ಹೇಳಿ ನೋಡೋಣ ಅಂತ ಮತ್ತೆ ಕಾಲಿಳಿತಾರೆ ಅಶೋಕ್. 5 ವರ್ಷ ನಾವೇ ಇರ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಮತ್ತೆ ಹೇಳಿದ್ದಾರೆ. ಉರಿತಿರೋದಕ್ಕೆ ತುಪ್ಪ ಹಾಕಬೇಡಿ, ವಿಪಕ್ಷ ಇರೋದೇ ಉಪ್ಪು ಹಾಕೋಕೆ. ನೀವು ಎಷ್ಟೇ ಉಪ್ಪು ಹಾಕಿದ್ರು 5 ವರ್ಷ ನಾವೇ ಜನರ ಆಶೀರ್ವಾದ ಪಡೆದಿದ್ದೀವಿ, ನಾವೇ ಇರ್ತೀವಿ ಎಂದಿದ್ದಾರೆ. ಉರಿತಿರೋದಕ್ಕೆ ಉಪ್ಪು ಹಾಕಬೇಡ ಕಣಯ್ಯ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಪಕ್ಷ ಇರೋದೇ ಉಪ್ಪು ಹಾಕೋದಕ್ಕೆ. ನೀವು ಎಷ್ಟೇ ಉಪ್ಪು ಹಾಕಿದ್ರು 5 ವರ್ಷ ಜನ ಆಶೀರ್ವಾದ ಮಾಡಿದ್ದಾರೆ. ನಮ್ಮಲ್ಲಿ ಹೈಕಮಾಂಡ್ ಇದೆ, ಹೈಕಮಾಂಡ್ ಹೇಳದ ಹಾಗೆ ಕೇಳ್ತೀವಿ. ಬಿಜೆಪಿಯವರಿಗೆ ಜನ ಒಂದು ಸಲನೂ ಆಶೀರ್ವಾದ ಮಾಡಿಲ್ಲ.
ನಾನೇ ಮುಖ್ಯಮಂತ್ರಿ, ಈಗಲೂ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದರ ಜೊತೆಗೆ ಮುಂದೇನು ನಾನೇ ಸಿಎಂ ಅಂತ ಹೇಳಿ ಅಂತ ಸುನಿಲ್ ಕುಮಾರ್ ಕಾಲೆಳೆದಿದ್ದಾರೆ. ಮಾಡ್ಕೊಡ್ತೀನಿ. ಬೇಕು ಅಂತ ತಾರತಮ್ಯ ಮಾಡಿದ್ರೆ ಹಾಗೆ ಸರ್ ಅದನ್ನ ಇಲ್ಲ ಬೇಕು ಅಂತ, ಯಾಕಂದ್ರೆ ಅಷ್ಟು ಆಕ್ರೋಶವಾಗಿ ಕೇಳ್ತಾ ಇದ್ದಾರೆ ಅಂದ್ರೆ ಆಕ್ರೋಶ. ಉರಿಯೋದಕ್ಕೆ ಉಪ್ಪಾಕಕ್ಕೆ ಹೋಗ್ಬೇಡ ನೀನು. ಉರಿತಾ ಇತ್ತು ಹಂಗಾರೆ, ಏನು ಉರಿತಾ ಇದೆ ಗ್ಯಾರಂಟಿ. ನೀವೇ ಉರಿತಾ ಇದೆ ಅಂತ. ಗಾದೆ ಅಲ್ಲ, ಉರಿತಾ ಇದೆ ಗಾದೆ. ಅವ್ರ ಪೂಜೆಗಳು ಪುನಸ್ಕಾರಗಳು ಮಾಡ್ತಾವ್ರ ಸರ್ ಅವರು. ಪೂಜೆ ಪುನಸ್ಕಾರ ಅಧ್ಯಕ್ಷ ಸಿಎಂ ಆಗ್ಬೇಕು ಅಂತ ಹೇಳಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ. ಪುರಸ್ಕಾರ ಮಾಡ್ತಿರೋದು ನನ್ನ ಅಲ್ಲ, ಸಿಎಂ ಉರಿತಾ ಇರೋ ಇದಕ್ಕೆ ತುಪ್ಪ ಇದಾಕ್ಬೇಡ ಅಂತ. ಉರಿತಾ ಇದೆ ಅಂತ ಅರ್ಥ ಆಯ್ತಲ್ಲ ಜಗಳ. ಉರಿತಾ ಇಲ್ಲ, ಗಾದೆ ಅದು. ಇಲ್ಲ ಸರ್, ಪ್ರಶ್ನೋತ್ತರ ಮುಗಿಯಿತು. ಇನ್ನು ಇದರ ಜೊತೆಗೆ ವಿಧಾನಸಭೆಯಲ್ಲಿ ಕುರ್ಚಿ ಸಂಘರ್ಷ ಇನ್ನೊಂದು ಚೂರು ಮುಂದಕ್ಕೆ ಹೋಗುತ್ತೆ, ಚರ್ಚೆ ಮುಂದಕ್ಕೆ ಹೋಗುತ್ತೆ. ಪ್ರತಿಪಕ್ಷಗಳ ಪ್ರಶ್ನೆಗೆ ಈಗಲೂ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಆದ್ರೆ ನಾವೇ 5 ವರ್ಷ ಅಧಿಕಾರದಲ್ಲಿರ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾರೆ. ಈಗಲೂ ನಾನೇ ಸಿಎಂ, 5 ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ ಅಂತ ಹೇಳ್ತಾರೆ. ಬೇರೆಯವರು ಸಿಎಂ ಆಗ್ತಾರಾ ಅಥವಾ ನೀವೇ ಸಿಎಂ ಆಗಿರ್ತೀರಾ? 5 ವರ್ಷ ಸಿದ್ದರಾಮಯ್ಯ ಸಿಎಂ ಆಗ್ತಾರಾ ಅಂತ ಯತ್ನಾಳ್ ಪ್ರಶ್ನೆ ಮಾಡ್ತಾರೆ. ನಾನೇ 5 ವರ್ಷ ಅನ್ನೋ ಬದಲು ನಾವೇ ಅಂತಿದ್ದಾರೆ ಅಂತ ಸುರೇಶ್ ಕುಮಾರ್ ಕಾಲೆಳೆದ್ರು. ಆ ಸಂದರ್ಭದಲ್ಲಿ ನಾನು ಹೋದಲ್ಲಿ ಮಾತ್ರ ಹೋಗ್ತೀನಿ ಅಂತ ಕನಕದಾಸರ ಮಾತು ಪ್ರಸ್ತಾಪ ಆಗುತ್ತೆ. ಕನಕದಾಸರ ಮಾತನ್ನ ಪ್ರಸ್ತಾಪಿಸಿದ್ರು ಬಿಜೆಪಿ ಶಾಸಕ ಸುರೇಶ್ ಕುಮಾರ್. ಕನಕದಾಸರಿಗೂ ನನಗೂ ಹೋಲಿಕೆ ಮಾಡೋಕ್ ಹೋಗ್ಬೇಡಿ ಅಂತ ಸಿಎಂ ಆಗಿ ಹೇಳ್ತಾರೆ. ಸರ್ಕಾರ ಇರೋವಾಗ ನಾವು ಅಂತ ಹೇಳಬೇಕು, ನನ್ನ ಸರ್ಕಾರ ಅಂತ ಹೇಳೋದಕ್ಕಾಗಲ್ಲ. ನಾನೇ ಸಿಎಂ, ಹೈಕಮಾಂಡ್ ಹೇಳೋವರೆಗೂ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಇವಾಗ್ಲೂ ನಾನೇ ಮುಖ್ಯಮಂತ್ರಿ, ಮುಂದೇನೂ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದರ ಮಾಡ್ತೀವಿ. ಅದು ಒಂದು. ಎರಡನೇದು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. 5 ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ. 2013ರಲ್ಲಿ ಆಶೀರ್ವಾದ ಮಾಡಿದ್ದಾರೆ, 2023ರಲ್ಲಿ ಆಶೀರ್ವಾದ. ಈ ಬಿಜೆಪಿ ಅವರಿಗೆ ಒಮ್ಮೆಲೂ ಕೂಡ ಆಶೀರ್ವಾದ ಮಾಡಿಲ್ಲ, ಇಲ್ಲಿವರೆಗೂ ಮಾಡಿಲ್ಲ, ಮುಂದೇನೂ ಮಾಡಲ್ಲ. ಇವರು ವಿರೋಧ ಪಕ್ಷದಲ್ಲಿ ಶಾಶ್ವತ ಸಂಖ್ಯೆ ಕಡಿಮೆ ಬರ್ತಾರೆ. ಇಷ್ಟು ದಿವಸ ಮುಖ್ಯಮಂತ್ರಿಗಳು ಅಂತ ಇದ್ರು, ಏಕವಚನದಿಂದ ಬಹುವಚನ ಬಂದಿದ್ದಾರೆ. ನಾನು ಜಗನ್ ನಾವು ಅಂತ ಬಂದಿದ್ದಾರೆ. ಪ್ರಾಯಶಃ ಕನಕದಾಸರು ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಅಂದಿದ್ರಲ್ಲ, ಅದನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ. ಈಗ ನಾನು ಹೋದರೆ ಓದೇನು, ನಾನು ಅದು ಕನಕದಾಸರು ಹೇಳಿರೋದು. ನಾನು ಹೋದರೆ ಓದೇನು ಅಂತ ಅವರು ಕನಕದಾಸರು ಹೇಳಿದ್ರು. ಕನಕದಾಸರಿಗೂ ನನಗೂ ಕಂಪೇರ್ ಮಾಡಕ್ ಹೋಗ್ಬಿಡಿ ನೀವು. JCB ಪಾರ್ಟಿಯವರೇ, ನಾನು ಹೋಗಿ ನಾವು ನಾವು ಸರ್ಕಾರ ಮಾಡ್ತಾ ಇದ್ದೀವಿ. ನಾವು ಬಹುವಚನ ಇದು ಯಾವಲ್ಲೂ ಏಕವಚನ ಅಲ್ಲ. ನೋಡಿದೀವಿ ಸರ್, ಸರ್ಕಾರ ಅಂತಲ್ಲ. ರಾಜ್ಯದ ಹಣಕಾಸು ಸಚಿವರ ಬಗ್ಗೆ ನೀವು ಯಾವ ವಚನ ಯೂಸ್ ಮಾಡಿದರೆ ಇಡೀ ದೇಶ ನೋಡಿದೆ. ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ನೀವೇನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಹೇಳ್ತೀರಿ 5 ಮುಂದೇನು? ಜನವರಿ ನಂತರ ಏನ್ ಹೇಳಿ? ಜನವರಿ ನಂತರ ಏನ್ ಹೇಳಿ? ಮುಖ್ಯಮಂತ್ರಿ. ಈಗ ನಾವು ಹೈಕಮಾಂಡ್. ನಿಮ್ಗೇನ್ ಪ್ರಾಬ್ಲಮ್ ಈಗ? ಪಕ್ಷದ ನಾಯಕರ ಸ್ಥಾನಕ್ಕೆ ಇನ್ನು 5 ವರ್ಷ ನಾನೇ ಸಿಎಂ ಅಂತ ಹೇಳೋದಕ್ಕೆ ಈ ಬಾರಿ ಸಿದ್ದರಾಮಯ್ಯ ಹಿಂದೆ ಹಾಕ್ತಾ ಇದ್ದಾರೆ.
ನಾವೇ 5 ವರ್ಷ ಇರ್ತೀವಿ ಅಂತಿದ್ದಾರೆ, 2028ಕ್ಕೂ ನಾವೇ ಬರ್ತೀವಿ ಅಂತಿದ್ದಾರೆ. ಆದ್ರೆ ನಾನೇ ಸಿಎಂ ಅಂತ ಈ ಹಿಂದೆ ಹೇಳ್ತಾ ಇದ್ರಲ್ಲ ಸಿದ್ದರಾಮಯ್ಯ, ಅದು ಈಗ ಅವರ ಬಾಯಲ್ಲಿ ಬರ್ತಾ ಇಲ್ಲ. 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಈಗ ಹೇಳ್ತಾ ಇಲ್ಲ. ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯಗೆ ವಿಪಕ್ಷ ನಾಯಕರು ಪದೇ ಪದೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಕ್ಲಾರಿಟಿ ತಗೊಳ್ಳೋ ಪ್ರಯತ್ನ ಪಡ್ತಾ ಇದ್ದಾರೆ. ನಾನೇ 5 ವರ್ಷ ಸಿಎಂ ಅಂತ ಯಾಕೆ ನೀವು ಹೇಳ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವಾಗ ವಿಪಕ್ಷಗಳ ಒತ್ತಾಯ ಜಾಸ್ತಿ ಆಯ್ತು, ಈಗಲೂ ನಾನೇ ಸಿಎಂ, ಮುಂದೆಯೂ ನಾನೇ ಸಿಎಂ ಅಂತ ಒತ್ತಡಕ್ಕೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಹೊರತು ಈ ಹಿಂದೆ ಘಂಟಾಘೋಷವಾಗಿ ಸಿದ್ದರಾಮಯ್ಯ ಹೇಳ್ತಾ ಇದ್ರು ನಾನೇ ಸಿಎಂ, ಕುರ್ಚಿ ಬದಲಾವಣೆ ಇಲ್ಲ ಅಂತ. ಆದ್ರೆ ಇವತ್ತು ಸದನದಲ್ಲಿ ಮಾತಾಡುವಾಗ ನಮ್ಮ ಸರ್ಕಾರ 2028ರಲ್ಲೂ ನಾವು ಬರ್ತೀವಿ ಅಂತಿದ್ದಾರೆ ಹೊರತು ಈ ಹಿಂದೆ ಮಾತನಾಡಿದ ಸಿದ್ದರಾಮಯ್ಯ ಅವರ ಗತ್ತು ಗೈರತ್ತು ಈ ಬಾರಿ ಕಾಣಲಿಲ್ಲ ಅಧಿವೇಶನದಲ್ಲಿ. ಅಂದ್ರೆ ನಾನೇ ಮುಖ್ಯಮಂತ್ರಿ ಅಂತ ಯಾವಾಗ ವಿಪಕ್ಷಗಳು ಜಾಸ್ತಿ ಮಾಡಿದ್ವೋ ಆಗ ಹೇಳಿದಾರಷ್ಟೇ. ಆದರೆ ಎಲ್ಲದರ ನಡುವೆ ಮೌನಕ್ಕೆ ಶರಣಾಗಿದ್ದು DK ಶಿವಕುಮಾರ್. ಏನು ನಡೆದ್ರು, ಇಷ್ಟೆಲ್ಲ ಚರ್ಚೆ ನಡೀತಾ ಇದ್ರು, DK ಶಿವಕುಮಾರ್ ಸೈಲೆಂಟ್, ಯಾವುದಕ್ಕೂ ಪ್ರತಿಕ್ರಿಯೆ ಕೊಡದೆ ಮೌನವಾಗಿ ಸಿದ್ದರಾಮಯ್ಯ ವಿಪಕ್ಷಗಳ ಚರ್ಚೆಯ ನಡುವೆ ಸುಮ್ಮನೆ ಕೂತಿದ್ರು. ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು. ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಮುಖ್ಯಮಂತ್ರಿ. ಆಯ್ತು, ಮುಂದೇನು? ಈಗಲೂ ಜನವರಿ ನಂತರ ಏನ್ ಹೇಳಿ? ಜನವರಿ ನಂತರ ಏನ್ ಹೇಳಿ? ಮುಖ್ಯಮಂತ್ರಿ. ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು. ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಮುಖ್ಯಮಂತ್ರಿ. ಆಯ್ತು, ಮುಂದೇನು? ಜನವರಿ ನಂತರ ಏನ್ ಹೇಳಿ? ಜನವರಿ ನಂತರ ಏನ್ ಹೇಳಿ? ಸಿದ್ದರಾಮಯ್ಯ ಅವರ ಮಾತಿನಲ್ಲಿ ಬದಲಾವಣೆ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಏನಾಗ್ತಾ ಇದೆ ಅಧಿವೇಶನದಲ್ಲಿ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಮಾರುತೇಶ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಲ್ಲಿ ಏನೇನ್ ಆಗ್ತಾ ಇದೆ, ಯಾವ ಪಾರ್ಟಿಯಲ್ಲಿ ಏನೇನ್ ಚರ್ಚೆ ಆಗ್ತಾ ಇದೆ ಅಂತ. ಮಾರುತೇಶ್, ಫಾರ್ ದ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ನಾವು 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 ಅಂತ ಸಿದ್ದರಾಮಯ್ಯ ಅವರ ಮಾತಿನಲ್ಲಿ ಬರ್ತಾ ಇದೆ. ಈ ಹಿಂದೆ ನಾನೇ ಮುಖ್ಯಮಂತ್ರಿ, ಕುರ್ಚಿ ಬದಲಾವಣೆ ಬಗ್ಗೆ ನನಗೆ ಯಾರೂ ಹೇಳಿಲ್ಲ, ಅದರ ಬಗ್ಗೆ ನಿರ್ಧಾರ ಆಗಿಲ್ಲ, ನಾನು ಮುಂದಿನ ಬಜೆಟ್ ಅನ್ನ ನಾನೇ ಮಂಡಿಸ್ತೀನಿ ಅಂತೆಲ್ಲ ಸಿದ್ದರಾಮಯ್ಯ ಅವರು ಘಂಟಾಘೋಷವಾಗಿ ಹೇಳ್ತಾ ಇದ್ರು. ಆದ್ರೆ ಈ ಬಾರಿ ಅದಕ್ಕೆ ಪ್ಲೂರಲ್ ಬಂದಿದೆ, ಬಹುವಚನ ಬಂದಿದೆ. ನಮ್ಮ ಸರ್ಕಾರ, ನಮ್ಮ ಆಡಳಿತ 2028ರಲ್ಲಿ ನಾವೇ ವಾಪಸ್ ಬರ್ತೀವಿ ಅಂತ. ಏನಿದು ಬದಲಾವಣೆ? ಭಾವನಾ, ಈಗ 2.5 ವರ್ಷದ ನಾಯಕತ್ವದ ಜಟಾಪಟಿ ತಾರಕಕ್ಕೆ ಹೋದ ಮೇಲೆ ಮತ್ತು ಶಾಸಕರು DK ಶಿವಕುಮಾರ್ ಪರವಾಗಿ ಒತ್ತಾಯವನ್ನು ಮಾಡಲಿಕ್ಕೆ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗುವಂಥ ಪ್ರಯತ್ನವನ್ನು ಮಾಡಿದಾಗ ಮುಖ್ಯಮಂತ್ರಿಗಳು ಈಗಲೂ ಹೇಳ್ತಾ ಇರುವಂಥದ್ದು ಹೈಕಮಾಂಡ್ ಹೇಳಿದರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ. ಇದಕ್ಕೂ ಮುನ್ನ ನಡೆದಂಥ ಬೆಳವಣಿಗೆಗಳ ಬಗ್ಗೆ ನಾವು ಒಮ್ಮೆ ಅವಲೋಕನ ಮಾಡಿದರೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಇರ್ತೇನೆ, ನಿಮಗೆ ಯಾಕೆ ಅನುಮಾನ ಅಂತೇಳಿ ಪತ್ರಕರ್ತರ ಪ್ರಶ್ನೆಗಳಿಗೆ ಇದೇ ರೀತಿಯಾಗಿ ಉತ್ತರವನ್ನು ಕೊಡ್ತಾ ಇದ್ರು. ದೆಹಲಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ 5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನುವಂಥದ್ದನ್ನು ರಾಷ್ಟ್ರೀಯ ವಾಹಿನಿಗಳ ಸಂದರ್ಶನದಲ್ಲೂ ಕೂಡ ಸಿದ್ದರಾಮಯ್ಯನವರು ಘಂಟಾಘೋಷವಾಗಿ ಹೇಳಿದರು. ನಂದಿ ಬೆಟ್ಟದ ಕ್ಯಾಬಿನೆಟ್ ಸಭೆಯ ಸಂದರ್ಭದಲ್ಲೂ ಕೂಡ 2 ಬಾರಿ ಅದೇ ವಾಕ್ಯವನ್ನು ಪುನರುಚ್ಚಾರ ಮಾಡಿದರು. ಆದರೆ ಯಾವಾಗ 2.5 ವರ್ಷ ಆಯಿತು ಮತ್ತು ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಪಕ್ಷದೊಳಗೆ ಒಂದು ರೀತಿ ಕ್ಷಿಪ್ರ ಬೆಳವಣಿಗೆಗಳು ಶುರುವಾಯಿತು. ಆಗ ಒಂದು ರೀತಿ ಸಿದ್ದರಾಮಯ್ಯನವರ ವರಸೆ ಬದಲಾಗಿದೆ. ಹೈಕಮಾಂಡ್ ಹೇಳಿದರೆ ಅನ್ನುವಂಥದ್ದನ್ನು ಪದವನ್ನು ಇವತ್ತು ವಿಧಾನಸಭೆಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಬಳಸಿದ್ದಾರೆ. ಎಲ್ಲಿಯೂ ಕೂಡ ನಾನೇ 2028ರ ತನಕ 5 ವರ್ಷ ಮುಖ್ಯಮಂತ್ರಿಯಾಗಿ ಇರ್ತೀನಿ ಅನ್ನುವಂಥ ಮಾತನ್ನು ಅವರು ಬಳಸಲಿಲ್ಲ. ಬಹುಶಃ ವಿಪಕ್ಷದವರು ಅದನ್ನು ಹೇಳಿಸೋದರ ಭಾಗವಾಗಿ ಸಿದ್ದರಾಮಯ್ಯನವರಿಗೆ ಪದೇ ಪದೇ ಟ್ರಿಗರ್ ಮಾಡುವಂಥ ಪ್ರಯತ್ನವನ್ನು ಸುನಿಲ್ ಕುಮಾರ್ ಮಾಡ್ತಾಯಿದ್ರು, ಆರೋಷ ಕೂಡ ಮಾಡ್ತಾಯಿದ್ರು. ಹೀಗಾಗಿ ಸಿದ್ದರಾಮಯ್ಯನವರಿಗೆ ಏನೇ ಟ್ರಿಗರ್ ಮಾಡಿದರೂ ಕೂಡ ಸಿದ್ದರಾಮಯ್ಯ ಹೇಳಲಿಕ್ಕೆ ರೆಡಿ ಇಲ್ಲ. ಹೈಕಮಾಂಡ್ ಅನ್ನುವಂಥ ಪದವನ್ನು ಕೂಡ ವಿಪಕ್ಷಗಳಿಗೆ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಬಳಸಿದರು. ಜೊತೆಗೆ ಈಗಲೂ ನಾನೇ CM, ಮುಂದೆಯೂ ನಾನೇ CM ಅಂತ ಹೇಳಿದರು. ಹೈಕಮಾಂಡ್ ಹೇಳೋವರೆಗೂ ಅನ್ನುವಂಥ ಒಂದು ಪದಕ್ಕೆ ಅಲ್ಲಿಗೆ ಬ್ರೇಕ್ ಹಾಕಿದ್ರು. ಸುನಿಲ್ ಕುಮಾರ್ ಅವರು ಮಧ್ಯಪ್ರವೇಶ ಮಾಡಿದ್ದರಿಂದ ಆ ವಾಕ್ಯ ಕಂಪ್ಲೀಟ್ ಆಗಲಿಲ್ಲ. ಬಹುಶಃ ಹೈಕಮಾಂಡ್ ಹೇಳುವ ತನಕ ಅನ್ನುವಂಥ ವಾಕ್ಯ ಆಗಿತ್ತು ಅಂತ ನಾವು ಭಾವಿಸ್ತಾ ಇದ್ದೀವಿ ಸಿದ್ದರಾಮಯ್ಯನವ್ರದ್ದು. ಅಂದರೆ ಸಿದ್ದರಾಮಯ್ಯನವರ ದೃಷ್ಟಿಯಲ್ಲಿ ಹೈಕಮಾಂಡ್ ಹೇಳಿದ್ರೆ 5 ವರ್ಷ ಮುಂದುವರಿತೀವಿ, ಇಲ್ಲ ಅಂದರೆ ಇಲ್ಲ ಅನ್ನುವ ರೀತಿಯಲ್ಲಿ ಕ್ಲಿಯರ್ ಆಗಿ ಹೇಳುವಂಥ ಪ್ರಯತ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ.
ಒಂದು ಕಡೆ ಡಿ ಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ಶಾಸಕರು ಬಹಿರಂಗವಾಗಿ ಹೊರಗಡೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ. ಅದಕ್ಕೆ ಪೂರಕ ಅನ್ನುವಂತೆ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ಸಿದ್ದರಾಮಯ್ಯನವ್ರನ್ನ ಒಂದು ಹಂತಕ್ಕೆ ಮೆತ್ತಗಾಗಿಸಿರೋದಂತೂ ಭಾಳ ಸ್ಪಷ್ಟ. ಆದರೆ ಹೈಕಮಾಂಡ್ ಇನ್ನೂ ಕೂಡ ಸಿದ್ದರಾಮಯ್ಯನವರಿಗೆ ಯಾವುದೇ ನಿರ್ದೇಶನಗಳನ್ನು ಕೊಟ್ಟಿಲ್ಲ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರನ್ನೂ ಹೈಕಮಾಂಡ್ ನಾಯಕರು ಕರೆದ್ರೆ ಮಾತ್ರ ಈ ಬೆಳವಣಿಗೆ ಅಥವಾ ಅಧಿಕಾರ ಹಂಚಿಕೆಯ ಚರ್ಚೆ ಒಂದು ಹೆಜ್ಜೆ ಮುಂದೆ ಹೋಗಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಇದೇ ಶಾಸಕರು ಡಿ ಕೆ ಶಿವಕುಮಾರ್ ಪರವಾಗಿ ಮಾತನಾಡುವಂಥದ್ದು ಇರ್ಬೋದು, ವಿಪಕ್ಷಗಳು ಸದನದ ಒಳಗೆ ಮುಖ್ಯಮಂತ್ರಿಗಳನ್ನು ಟೀಕೆ ಮಾಡೋದಿರ್ಬೋದು, ಟ್ರಿಗರ್ ಮಾಡೋದಿರ್ಬೋದು, ಇದೆಲ್ಲವೂ ನಿರಂತರವಾಗಿ ನಡೀತಾ ಇರುತ್ತೆ. ಆದರೆ ಒಂದಂತೂ ಬದಲಾವಣೆ ಆಗಿದೆ. 2.5 ವರ್ಷಕ್ಕೂ ಮುಂಚೆ ಇದ್ದಂಥ ಸಿದ್ದರಾಮಯ್ಯನವರ ಮಾತಿನಲ್ಲೂ ಸರ್ಕಾರಕ್ಕೆ 2.5 ವರ್ಷ ಆದಮೇಲೆ ಮಾತನಾಡ್ತಾ ಇರುವಂಥ ಸಿದ್ದರಾಮಯ್ಯನವರ ಮಾತಿನಲ್ಲೂ ಬಹಳ ವ್ಯತ್ಯಾಸವನ್ನು ಗಮನಿಸ್ತಾ ಇದ್ದೀವಿ. 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಇದ್ದಂಥ ಸಿದ್ದರಾಮಯ್ಯನವರು ಇವತ್ತು ಸದನದೊಳಗೂ ಕೂಡ ಈಗಲೂ ನಾನೇ ಮುಖ್ಯಮಂತ್ರಿ, ಮುಂದೆ ನಾನೇ ಮುಖ್ಯಮಂತ್ರಿ ಅನ್ನುವಂಥದ್ದನ್ನು ಅಷ್ಟೇ ಹೇಳಿದ್ದಾರೆ ವಿನಃ 2028 ತನಕ ನಾನೇ ಇರ್ತೀನಿ ಅಂತೇಳಿ ಧೈರ್ಯವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡಲಿಲ್ಲ. ಸದನದಲ್ಲಿ ಅದನ್ನು ಹೇಳಿಸುವುದರ ಭಾಗವಾಗಿ ವಿಪಕ್ಷಗಳು ನಡೆಸಿದಂಥ ಪ್ರಯತ್ನಕ್ಕೂ ಕೂಡ ಅವರು ಆಸ್ಪದ ಕೊಡಲಿಲ್ಲ. ಜೊತೆಗೆ ಆಡಳಿತ ಪಕ್ಷದಲ್ಲಿರ್ತಕ್ಕಂಥವ್ರು ಸಿದ್ದರಾಮಯ್ಯವ್ರ ಬೆಂಬಲಕ್ಕೆ ಪರಮೇಶ್ವರ್ ಒಬ್ಬರು ಮಾತನಾಡಿದ್ದು ಬಿಟ್ಟರೆ ಎಲ್ಲ ಬೆಳವಣಿಗೆ ಆಗುವಾಗ ಡಿ ಕೆ ಶಿವಕುಮಾರ್ ಸದನದಲ್ಲಿ ಸಿದ್ದರಾಮಯ್ಯವ್ರ ಪಕ್ಕದಲ್ಲೇ ಇದ್ದರು. ಅವರು ಮಧ್ಯಪ್ರವೇಶ ಮಾಡಲಿಲ್ಲ. ಡಿ ಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂಥವ್ರಾಗಲಿ ಮಧ್ಯಪ್ರವೇಶ ಮಾಡಲಿಲ್ಲ. ಜೊತೆಗೆ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡೋದಕ್ಕೆ ಪರಮೇಶ್ವರ್ ಒಬ್ಬರು ಎದ್ದು ನಿಂತು ಬಿಟ್ಟರೆ ಬೇರೆ ಯಾರು ಈ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದನದ ಒಳಗೆ ಮಾತನಾಡುವಂತಹ ಧೈರ್ಯವನ್ನು ಯಾವ ಶಾಸಕರುಗಳು ಕೂಡ ತೋರಿಸಲಿಲ್ಲ. ಹೀಗಾಗಿ ಸಿದ್ದರಾಮಯ್ಯನವರ ಮಾತಿನಲ್ಲಿ ಬದಲಾವಣೆಗಳಂತೂ ನಿಶ್ಚಿತವಾಗಿ ಗಮನಿಸ್ತಾ ಇದ್ದೀವಿ. ಇದರ ಪರಿಣಾಮ ಹೈಕಮಾಂಡ್ ಯಾವ ಸಂದರ್ಭದಲ್ಲಿ ಈ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರೀತಾರೆ ಮತ್ತು ಒಂದು ಸ್ಪಷ್ಟ ನಿರ್ದೇಶನಗಳನ್ನು ಕೊಡ್ತಾರೆ ಅನ್ನೋದರ ಭಾಗವಾಗಿಯೇ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಭಾವನಾ. ಎಸ್ ಮಾರುತೇಶ್, ವಾಪಸ್ ಬರ್ತೀನಿ. ಇನ್ನು ಕಾಂಗ್ರೆಸ್ನಲ್ಲಿ, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಸಂಘರ್ಷ ತಾರಕಕ್ಕೇರಿದೆ. ಅಧಿವೇಶನದಲ್ಲಿ ನೀವು ನೋಡಿದ್ರಿ. ಆದರೆ ಅಧಿವೇಶನದ ಮಧ್ಯೆ ಎರಡೂ ಬಣಗಳು ಕೂಡ ಡಿನ್ನರ್ ಮೀಟಿಂಗ್ ಕದನ ವಿರಾಮ ಘೋಷಿಸಿದ್ರೂ ಕೂಡ ಹೇಳಿಕೆ ಹಾಗೂ ಪ್ರತಿ ಹೇಳಿಕೆಗಳು ಮುಂದುವರೆದಿವೆ. ಸದನ ಮುಗೀತಾ ಇದ್ದಂತೆ ಮತ್ತೊಂದು ಸಲ ಸಂಘರ್ಷ ತಾರಕಕ್ಕೆ ಏರೋ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಅವರು ಇದೇ ಮೊದಲ ಬಾರಿಗೆ ಸೈಲೆನ್ಸ್, ಅವರ ಮಾತಿನಲ್ಲಿ ಒಂದು ಸೈಲೆನ್ಸ್ ಇದೆ. ರಾಷ್ಟ್ರೀಯ ಮಾಧ್ಯಮಗಳನ್ನು ಕೂಡ ಕರೆದು ನಾನೇ ಸಿಎಂ ಅಂತ ಹೇಳಿದ ಇದೇ ಸಿದ್ದರಾಮಯ್ಯ ಅವರು ಇವತ್ತು ನಮ್ಮದೇ ಸರ್ಕಾರ ಇರುತ್ತೆ 5 ವರ್ಷ ಅಂತಿದ್ದಾರೆ. ಇದೆಲ್ಲದರ ಮಧ್ಯೆ ಹೈಕಮಾಂಡ್ ಸಭೆ ಡಿಸೆಂಬರ್ ಬದಲು ಜನವರಿಗೆ ಹೋಗೋ ಸಾಧ್ಯತೆ ಇದೆ. ದೆಹಲಿಯಲ್ಲಿ ನಾಯಕತ್ವ ಗುದ್ದಾಟಕ್ಕೆ ವರಿಷ್ಠರು ಅಲ್ಪ ವಿರಾಮ ಹಾಕಿದ್ದಾರೆ. ಡಿಸೆಂಬರ್ನಲ್ಲಿ ನಡೆಯುತ್ತೆ ಅಂತ ಅಂದುಕೊಳ್ತಾ ಇರೋ ಈ ಸಭೆ ಏನಿದೆ ಅದು ಜನವರಿಗೆ ಹೋಗೋ ಸಾಧ್ಯತೆ ಇದೆ. ವೋಟ್ ಚೋರಿ ಪ್ರತಿಭಟನೆ ವೇಳೆ ಕಾಂಗ್ರೆಸ್ ನಾಯಕರ ಭೇಟಿಯಾಗಿದೆ. ವೇಣುಗೋಪಾಲ್ ಸುರ್ಜೇವಾಲಾರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾದ್ರು. ಆಗ ವರಿಷ್ಠರು ತಾಳ್ಮೆ ಮತ್ತು ಸಮಾಧಾನದ ಪಾಠ ಮಾಡಿದ್ದಾರೆ. ಸ್ವಲ್ಪ ಸಮಾಧಾನ. ಹೈಕಮಾಂಡ್ ಸಭೆ ಬಗ್ಗೆ ಕಾಂಗ್ರೆಸ್ ವರಿಷ್ಠರು ಒಂದು ಕ್ಲಾರಿಟಿ, ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಾಯಿರಿ ಅಥವಾ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿ ಅಂತ ಡಿಕೆ ಶಿವಕುಮಾರ್ಗೆ ಸೂಚನೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ಗೆ ಕೆಸಿ ವೇಣುಗೋಪಾಲ್ ಸೂಚನೆ ಕೊಟ್ಟಿದ್ದು, ವೋಟ್ ಚೋರಿ ಪ್ರತಿಭಟನೆ ಆದ ಮೇಲೆ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿದ್ದಾರೆ. ಡಿಸೆಂಬರ್ 20ಕ್ಕೆ ವಿದೇಶದಿಂದ ವಾಪಸ್ ಬರ್ತಾರೆ. ಡಿಸೆಂಬರ್ 21ರ ನಂತರ 4 ದಿನ ಅವರು ಸಿಗೋದಿಲ್ಲ. ಕ್ರಿಸ್ಮಸ್ ರಜೆ, ಹೊಸ ವರ್ಷಾಚರಣೆ ನಂತರ ಸಂಧಾನ ಸಭೆ ಆಗೋ ಸಾಧ್ಯತೆ ಇದೆ. ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಶುರುವಾಗಿವೆ. ವೋಟ್ ಚೋರಿ ಪ್ರತಿಭಟನೆ ಆಯಿತು, ರಾಹುಲ್ ಗಾಂಧಿ ವಿದೇಶಕ್ಕೆ ಹೊರಟರು. ಈಗ ಮತ್ತೆ 20ನೇ ತಾರೀಕು ಬರ್ತಾರೆ, 21ನೇ ತಾರೀಕು ಇರ್ತಾರೆ. ಅದಾದ ಮೇಲೆ ಮತ್ತೆ 4 ದಿನ ಸಿಗಲ್ಲ. ಕ್ರಿಸ್ಮಸ್ ರಜೆ ಇರುತ್ತೆ, ಹೊಸ ವರ್ಷಾಚರಣೆ ಇರುತ್ತೆ. ಹಾಗಾಗಿ ಇದೆಲ್ಲವೂ, ಈ ಎಲ್ಲ ಬೆಳವಣಿಗೆಗಳೇನಿದೆ, ಈ ಬೆಳವಣಿಗೆಗಳೆಲ್ಲವೂ ಜನವರಿಗೆ ಶಿಫ್ಟ್ ಆಗೋ ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ಮತ್ತೊಂದ್ಸಲ ಮಾರುತೇಶ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾರುತೇಶ್, ಡಿಸೆಂಬರ್ 19, 20 ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ
ಹೈಕಮಾಂಡ್ ವರಿಷ್ಠರಿಂದ ಡಿ ಕೆ ಶಿವಕುಮಾರ್ ಅವ್ರಿಗೊಂದು ಸ್ಪಷ್ಟ ಸಂದೇಶ ಹೋಗಿದೆ. 20-21ನೇ ತಾರೀಕು ಬಿಟ್ರೆ ರಾಹುಲ್ ಗಾಂಧಿ ಮತ್ತೆ ಸಿಗೋದಿಲ್ಲ. ಒಂದು ಕಡೆ ಕ್ರಿಸ್ಮಸ್ ಇದೆ, ಮತ್ತೊಂದು ಕಡೆ ನ್ಯೂ ಇಯರ್ ಸೆಲೆಬ್ರೇಷನ್ ಇದೆ. ನೇರವಾಗಿದ್ದು ಜನವರಿ ಮೊದಲ ವಾರ ಅಥವಾ 2ನೇ ವಾರಕ್ಕೆ ಶಿಫ್ಟ್ ಆಗೋ ಸಾಧ್ಯತೆ ಅಂತ ಏನು ಮಾಹಿತಿ ಬರ್ತಾ ಇದೆ DKಶಿ ಬಣದಿಂದ? ಭಾವನಾ, ಈ ಹಿಂದೆ ಇದೆ ಪಾರ್ಟಿ ರೌಂಡ್ಸ್ನಲ್ಲಿ ನಾವು ಒಂದು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ವಿ. ಅಂದರೆ ನವೆಂಬರ್ನ ಒಳಗೆ ಯಾವುದೇ ತೀರ್ಮಾನಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಕನಿಷ್ಠ 1.5 ತಿಂಗಳು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನೋದರ ಬಗ್ಗೆ ಈ ಹಿಂದೆ ಪಾರ್ಟಿ ರೌಂಡ್ಸ್ನಲ್ಲೇ ನಾವು ವಿಶ್ಲೇಷಣೆ ಮಾಡಿದ್ವಿ. ಕಾರಣ ಡಿಸೆಂಬರ್ 1ರಿಂದ ಸಂಸತ್ ಅಧಿವೇಶನ ಆರಂಭ ಆಯಿತು, 8ನೇ ತಾರೀಕಿಂದ ಬೆಳಗಾವಿ ಅಧಿವೇಶನ ಕೂಡ ಆರಂಭ ಆಗಿದೆ. ಈ ಕದನ ವಿರಾಮ ಬೆಳಗಾವಿ ಅಧಿವೇಶನ ಮುಗಿಯುವ ತನಕ ಅನ್ನುವಂಥ ಒಂದು ಚರ್ಚೆ ಇತ್ತು. ಅದಾದಮೇಲೆ ಕರೀತಾರೆ ಅನ್ನುವಂಥ ಮಾಹಿತಿಗಳಿತ್ತು. ಆದರೆ ಈಗ ಆಗಿರುವಂಥ ಬೆಳವಣಿಗೆಯನ್ನು ನೋಡಿದರೆ ಭಾವನಾ, 19ನೇ ತಾರೀಕು CM ಇಬ್ಬರನ್ನೂ ಕರೀತಾರೆ ಅನ್ನುವಂಥ ಚರ್ಚೆ ಇತ್ತು. ಆದರೆ ಈಗ DK ಶಿವಕುಮಾರ್ ಬಣದಲ್ಲಿರ್ತಕ್ಕಂಥವರು ಮತ್ತು DK ಶಿವಕುಮಾರ್ ಆಪ್ತ ಮೂಲಗಳು ಹೇಳ್ತಾ ಇದೆ 19ನೇ ತಾರೀಕು DK ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಅದು ಖಚಿತ ಆಗಬೇಕು, ಅಂದರೆ ಆ ಸಂದರ್ಭದಲ್ಲಿ ಮಾತುಕತೆಗಳಾಗ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಈಗಾಗಿರುವಂಥ ಬೆಳವಣಿಗೆಯನ್ನು ನೋಡಿದರೆ ರಾಹುಲ್ ಗಾಂಧಿ ವೋಟ್ ಚೋರಿಯ ಪ್ರತಿಭಟನೆ ಮುಗಿಸ್ಕೊಂಡ್ಮೇಲೆ ಜರ್ಮನಿಗೆ ತೆರಳಿದ್ದಾರೆ. 20ನೇ ತಾರೀಕು ರಾತ್ರಿ ಅವರು ವಾಪಸ್ ಬರ್ತಾರೆ. ಹೀಗಾಗಿ 19ನೇ ತಾರೀಕು ಏನೇ ಸಭೆ ನಡೆದರೂ ಕೂಡ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಅದಾದಮೇಲೆ 4 ದಿನ KC ವೇಣುಗೋಪಾಲ್ ಕೂಡ ಅಲಭ್ಯರಿರ್ತಾರೆ. ಹಾಗಾಗಿ KC ವೇಣುಗೋಪಾಲ್ ಇಲ್ಲದೇ ಇದ್ದರೆ ಯಾವ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳೋದು ಕಷ್ಟ ಆಗುತ್ತೆ ಹೈಕಮಾಂಡ್ ಹಂತದಲ್ಲಿ. ಹಾಗಾಗಿ ಅವರು ಕೂಡ 4 ದಿನ ಇರಲ್ಲ. ಅದಾದಮೇಲೆ ಕ್ರಿಸ್ಮಸ್ ಶುರುವಾಗುತ್ತೆ, ನ್ಯೂ ಇಯರ್ ಸೆಲೆಬ್ರೇಷನ್ಸ್. ಹೀಗಾಗಿ ಈ ಬೆಳವಣಿಗೆಗಳ ಕಾರಣಕ್ಕಾಗಿ ಜನವರಿ ಮೊದಲ ವಾರ ಅಥವಾ 2ನೇ ವಾರದ ತನಕ ಯಾವುದೇ ಸಂಧಾನ ಸಭೆಗಳಾಗಲಿ ಅಥವಾ ಇವ್ರನ್ನ ಕರೆಸಿ ಮಾತನಾಡುವಂಥದ್ದಾಗಲಿ ಇದ್ಯಾವುದನ್ನು ಮಾಡದೇ ಇರುವಂಥ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಂಗೆ ಕಾಣಿಸ್ತಾ ಇದೆ. ಮೊನ್ನೆ ವೋಟ್ ಚೋರಿ ಪ್ರತಿಭಟನೆಗೆ ಹೋದಂಥ ಸಂದರ್ಭದಲ್ಲಿ KC ವೇಣುಗೋಪಾಲ್ ಅವರನ್ನು DK ಶಿವಕುಮಾರ್ ಅವರು ಭೇಟಿಯಾಗಿದ್ದರು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರನ್ನು ಕೂಡ ಭೇಟಿಯಾಗಿದ್ದರು. ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನೀವು ಹೇಳಿದಾಗ ನಾವು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದೀವಿ, ಯಾವಾಗ ಕರೆದು ಇತ್ಯರ್ಥ ಮಾಡ್ತೀರಾ ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ. KC ವೇಣುಗೋಪಾಲ್ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ವೆಯ್ಟ್ ಮಾಡಬೇಕು, ಬೇರೆ ಆಪ್ಷನ್ಸ್ ಇಲ್ಲ, ಅಥವಾ ನೇರವಾಗಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಅನ್ನುವಂಥ ಸಲಹೆಯನ್ನು KC ವೇಣುಗೋಪಾಲ್ ಅವರು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯವರ ಭೇಟಿಗೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿಯ ತನಕ KC ವೇಣುಗೋಪಾಲ್ ಭೇಟಿಗೂ ಕೂಡ DK ಶಿವಕುಮಾರ್ ಪ್ರಯತ್ನ ಮಾಡಿದಾಗ ಮೊನ್ನೆ ಭಾನುವಾರ ಅವರು ವೋಟ್ ಚೋರಿ ಪ್ರತಿಭಟನೆಗೆ ಹೋದಾಗಲೇ ಮೀಟಿಂಗಿಗೆ ಅವಕಾಶ ಸಿಕ್ಕಿರುವಂಥದ್ದು. ಇನ್ನು ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡಲಿಕ್ಕೆ ಅಪಾಯಿಂಟ್ಮೆಂಟು ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡಿ ಅಂತ ಹೇಳಿರೋದ್ರ ಉದ್ದೇಶ ನೀವು ಇದನ್ನು ತಾಳ್ಮೆಯಿಂದ ಕಾಯಬೇಕು ಅನ್ನುವಂಥದ್ದು. ಹೀಗಾಗಿ DK ಶಿವಕುಮಾರ್ ಅವರಿಗೆ ಇರ್ತಕ್ಕಂಥ ಒಂದೇ ಒಂದು ಮಾರ್ಗ ಅಂದರೆ ತಾಳ್ಮೆಯಿಂದ ಕಾಯೋದು. ಹೈಕಮಾಂಡ್ ಯಾವಾಗ ಇದನ್ನು ಇತ್ಯರ್ಥ ಮಾಡ್ತಾರೆ ಅನ್ನುವಂಥ ವೆಯ್ಟ್ ಆ್ಯಂಡ್ ವಾಚ್ ಅನ್ನುವಂಥ ಪಾಲಿಸಿ ಕಡೆಗೆ DK ಶಿವಕುಮಾರ್ ಹೋಗಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಯಾಕೆಂದರೆ ಸಿದ್ದರಾಮಯ್ಯನವರಿಂದ ಬಲವಂತವಾಗಿ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರ ಕ್ಯಾರೆಕ್ಟರ್ ಹೆಂಗೆ ಅಂದರೆ ಈ ರೀತಿ ಏನಾದರೂ ಒತ್ತಾಯ ಮಾಡಿ ಅವ್ರನ್ನ ಕಸಿದುಕೊಳ್ಳುವಂಥ ಪ್ರಯತ್ನವೇನೇನಾದರೂ ಮಾಡಿದರೆ ಅವರ ಕ್ಯಾರೆಕ್ಟರ್ ಮೊದಲೇ ರೆಬಲ್ ಕ್ಯಾರೆಕ್ಟ್ರು, ಅವರು ತಿರುಗಿ ಬೀಳುವಂತಹ ಸಾಧ್ಯತೆಗಳಿದ್ದಾವೆ. ಮತ್ತು ಹೈಕಮಾಂಡ್ ಇದನ್ನು ಭಾಳ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ತೀರ್ಮಾನ ಇರುವಾಗ DK ಶಿವಕುಮಾರ್ ಇದು ಟ್ರಿಗರ್ ಆಗಲಿಕ್ಕೆ ಕಾರಣ ಆದರು. ಆಮೇಲೆ ಏನೋ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಡಿಸ್ಟರ್ಬ್ ಮಾಡುವಂಥ ಪ್ರಯತ್ನವನ್ನು DK ಶಿವಕುಮಾರ್ ಬಣದವ್ರು ಮಾಡಿದ್ರು. ಈ ಥರದ ಒಂದು ಟೀಕೆಗಳಿಗೂ ಕೂಡ ಅವ್ರು ಗುರಿ ಆಗಬಾರ್ದು. ಯಾಕಂದರೆ ಸ್ಮೂತಾಗಿ ನಡೆದ್ರೆ ಅಷ್ಟೇ 5 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರುತ್ತೆ. ಇಲ್ಲದೇ ಇದ್ದರೆ ಏನು ಬೇಕಾದರೂ ಆಗಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಕಾಂಗ್ರೆಸ್ ವಲಯದಲ್ಲಿದ್ದಾವೆ. ಹೀಗಾಗಿ DK ಶಿವಕುಮಾರ್ ಅವರಿಗೆ ಅನಿವಾರ್ಯವಾಗಿ ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭಾವನಾ, ಎಸ್, ಧನ್ಯವಾದ ಮರುತೇಶ್. ಸದನದಲ್ಲಿ ಏನಾಯ್ತು, DKಶಿ ಅವರ ನಡೆ, ಈ ಎರಡರ ಬಗ್ಗೆಯೂ ನಮ್ಮ ಜೊತೆ ಮಾತನಾಡೋದಕ್ಕೆ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಇವತ್ತು ಅಧಿವೇಶನದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ನಡೀತು. ನಮ್ಮ ಸರ್ಕಾರ ನಾವೇ ಇರ್ತೀವಿ, 2028ರಲ್ಲೂ ನಾವೇ ಬರ್ತೀವಿ ಅಂತ ಸಿದ್ದರಾಮಯ್ಯ ಅವರು ಫಾರ್ ದ ಫಸ್ಟ್ ಎವರ್ ಟೈಮ್ ನಾವು ಅನ್ನೋ ಪದವನ್ನ ಬಳಸಿದ್ದಾರೆ. ಇನ್ನು ಮತ್ತೊಂದು ಕಡೆ DK ಶಿವಕುಮಾರ್ ಜನವರಿ ಮೊದಲು ಅಥವಾ 2ನೇ ವಾರದವರೆಗೆ ಕಾಯುವ ನಿರ್ಧಾರ ಮಾಡಿದಾರಾ? ಹೈಕಮಾಂಡ್ನಿಂದ ಹಂಗಿದ್ದೊಂದು ಸೂಚನೆ ಹೋಗಿದೆಯಾ? KC ವೇಣುಗೋಪಾಲ್ ಏನು ಹೇಳಿದ್ದಾರೆ? ಬಾರೋ ನೋಡಿ, ಯಾವಾಗ ವಿಧಾನಸಭೆಯ ಅಧಿವೇಶನಕ್ಕೋಸ್ಕರ ನೀವಿಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಬೇಕು ಅಂತಕ್ಕಂಥದ್ದನ್ನು KC ವೇಣುಗೋಪಾಲ್ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ತಿಳಿಸಿದರು. ಆಗಲೇ ಬಹುತೇಕ ಸಂಕ್ರಾಂತಿವರೆಗೆ ಏನನ್ನೂ ಮಾಡಬಾರ್ದು ಅಂತಕ್ಕಂಥದ್ದನ್ನು ಹೈಕಮಾಂಡ್ ತೀರ್ಮಾನಿಸಿತ್ತು. ಯಾಕಂದರೆ ಜನವರಿ 12ಕ್ಕೆ ಸಿದ್ದರಾಮಯ್ಯನವರು ಅತಿ ದೀರ್ಘಾವಧಿಯ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಅಂತಕ್ಕಂಥ ಒಂದು ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ. ಅಲ್ಲಿವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚರ್ಚೆಗಳು ನಡೆದರೂ ಕೂಡ
ಅದು ಒಂದು ರೀತಿ ಕೌಂಟರ್ ಪ್ರೊಡಕ್ಟಿವ್ ಆಗಬಹುದು ಮತ್ತು ಸಿದ್ದರಾಮಯ್ಯನವರು ಆ ಒಂದು ರೆಕಾರ್ಡನ್ನು ಸರಿಗಟ್ಟಬೇಕು ಅಂತಕ್ಕಂಥ ಹುರುಪಿನಲ್ಲಿದ್ದಾರೆ. ಹೀಗಾಗಿ ಅಲ್ಲಿವರೆಗೆ ಚರ್ಚೆ ಮಾಡೋದಕ್ಕಿಂತ ವಿಧಾನಸಭೆ ಅಧಿವೇಶನ ಆದ ನಂತರ ಕ್ರಿಸ್ಮಸ್ ಬರುತ್ತೆ, ಶೂನ್ಯ ಅಂತಕ್ಕಂಥ ಕಾರಣಕ್ಕೋಸ್ಕರ ಉತ್ತರಾಯಣದವರೆಗೂ ಕೂಡ ಕಾಯಲಿಕ್ಕೆ ಡಿ ಕೆ ಶಿವಕುಮಾರ್ ಮೆಂಟಲಿ ಆಗಲೇ ಪ್ರಿಪೇರ್ಡ್ ಆಗಿದ್ದರು. ಹೀಗಾಗಿ ಹೈಕಮಾಂಡ್ ಕೂಡ ಎಲ್ಲೂ ಡಿಸೆಂಬರ್ 19 ನಂತರ ನಿಮ್ಮನ್ನು ಇಮಿಡಿಯೇಟ್ ಕರಿತೀವಿ. ದಿಲ್ಲಿ ಬಹುತೇಕ ಕ್ರಿಸ್ಮಸ್ ಸಂದರ್ಭದಲ್ಲಿ ಆ ರೀತಿಯ ಪೊಲಿಟಿಕಲ್ ಚಟುವಟಿಕೆಗಳು ಅನಿವಾರ್ಯವಾದಾಗ ಪರಿಸ್ಥಿತಿ ಬೇರೆ, ಬಟ್ ಅದರ್ವೈಸ್ ಈ ರೀತಿಯ ಪೊಲಿಟಿಕಲ್ ಚಟುವಟಿಕೆಗಳು ಕ್ರಿಸ್ಮಸ್ ಸಂದರ್ಭದಲ್ಲಿ ದಿಲ್ಲಿಯಲ್ಲಿ ನಡೆಯಲ್ಲ. ಜನವರಿ ಮೊದಲ ವಾರ ಅಥವಾ 2ನೇ ವಾರ ಸಿದ್ದರಾಮಯ್ಯನವರು ಈ ಒಂದು ರೆಕಾರ್ಡ್ ಮುರಿದ ನಂತರ ಹೈಕಮಾಂಡ್ ಚರ್ಚೆಗೆ ಕರೆಯುತ್ತಾ, ಅಥವಾ ಸಿದ್ದರಾಮಯ್ಯನವರ ಜೊತೆಗೆ ಮೊದಲು ಒಂದು ಅನೌಪಚಾರಿಕವಾಗಿರ್ತಕ್ಕಂಥ ಚರ್ಚೆಯನ್ನು ಕೆ ಸಿ ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಶುರು ಮಾಡ್ತಾರೆ. ಅದು ಸಿದ್ದರಾಮಯ್ಯನವರು ಏನೇನು ಬೇಡಿಕೆ ಇಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಇನ್ನೂವರೆಗೆ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ. ಅವರೆಲ್ಲೂ ಕೂಡ ನಾನು ಕೆಳಗಿಳಿಯಲ್ಲ ಈ ಎರಡೂ ಹೇಳಿಕೆಗಳನ್ನು ಅವ್ರು ಕೊಡ್ತಾ ಇಲ್ಲ. ಡಾಕ್ಟರ್ ಯತೀಂದ್ರ ಭಾಳ ಗಟ್ಟಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ. ಆದರೆ ಸಿದ್ದರಾಮಯ್ಯನವರು ಒಂದು ಪಾಲಿಸಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದರೆ ಕೆಳಗಿಳಿತೀನಿ, ಹೈಕಮಾಂಡ್ ಹೇಳಿದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಎಲ್ಲೂ ಕೂಡ ನಾನೇ ಮುಖ್ಯಮಂತ್ರಿ ಇರ್ತೀನಿ 5 ವರ್ಷ ಅಂತಕ್ಕಂಥದ್ದನ್ನು ರಾಜದೀಪ್ ಸರ್ದೇಸಾಯಿಗೆ ಇಂಟರ್ವ್ಯೂ ಕೊಟ್ಟ ನಂತರ ಸ್ವತಃ ಮುಖ್ಯಮಂತ್ರಿಗಳು ಎಲ್ಲೂ ಕೂಡ ಆ ಬಗ್ಗೆ ಮಾತನಾಡಿಲ್ಲ. ಹೀಗಾಗಿ ಹೈಕಮಾಂಡ್ ಯಾವಾಗ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ರ ಬಗ್ಗೆ ಆಂಬಿಗ್ವಿಟಿ ಇದೆ. ವಿಧಾನಸಭೆಯ ಅಧಿವೇಶನಕ್ಕಿಂತ ಮುಂಚೆ ಭಾವನಾ ಅವರೇ, ಡಿ ಕೆ ಶಿವಕುಮಾರ್ ಹೈಕಮಾಂಡ್ನ ನಾಯಕರನ್ನು ಸಂಪರ್ಕಿಸಿದಾಗ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕೆ ಸಿ ವೇಣುಗೋಪಾಲ್ ಡಿ ಕೆ ಶಿವಕುಮಾರ್ಗೆ ಹೇಳಿದ್ದು ಒಂದು ಸ್ಮೂತ್ ಟ್ರಾನ್ಸಿಷನ್ ಆಗಬೇಕಾಗತ್ತೆ. ಹರಿಬರಿಯಲ್ಲಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೋದರೆ ಪಾರ್ಟಿಗೆ ಮತ್ತು ಸರ್ಕಾರಕ್ಕೆ ಎರಡಕ್ಕೂ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗುತ್ತೆ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಈಗಾಗಲೇ ಡಿ ಕೆ ಶಿವಕುಮಾರ್ಗೆ ಸ್ಪಷ್ಟಪಡಿಸಲಾಗಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಒಂದು ಕಡೆ ಒಂದು ಮೊಮೆಂಟಮನ್ನು ಕೂಡ ಇಡಬೇಕು, ಇನ್ನೊಂದು ಕಡೆ ಒಂದು ರೀತಿಯ ಪೇಷನ್ಸನ್ನು ಕೂಡ ತೋರಿಸಬೇಕು ಅಂತಕ್ಕಂಥ ನಿರ್ಧಾರದಡಿಯಲ್ಲಿ ಯಾವುದೇ ರೀತಿಯ ಈಗ ಇಕ್ಬಾಲ್ ಹುಸೇನ್ ಅತಿರೇಕದ ಹೇಳಿಕೆ ಕೊಟ್ಟಾಗ ಡಿ ಕೆ ಶಿವಕುಮಾರ್ ಹೇಳಿದರು, ಇಕ್ಬಾಲ್ ಹುಸೇನ್ ಮಾತನ್ನು ನಾನು ಅನುಮೋದಿಸೋದಿಲ್ಲ, ಇಕ್ಬಾಲ್ ಹುಸೇನ್ಗೆ ತಲೆ ಕೆಟ್ಟಿದೆ ಅನ್ನುವಷ್ಟರ ಮಟ್ಟಿಗೆ ಕೂಡ ಉಪಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾದ ಹೇಳಿಕೆಯನ್ನು ಕೊಟ್ಟರು. ಹೀಗಾಗಿ ಉಪಮುಖ್ಯಮಂತ್ರಿಗಳಿಗೂ ಕೂಡ ಗೊತ್ತಿದೆ ಇದೊಂದು ಮೈಂಡ್ ಗೇಮ್ ನಡೀತಾ ಇದೆ. ಸಿದ್ದರಾಮಯ್ಯನವರು ಹೈಕಮಾಂಡ್ ಯಾವಾಗ ಕನ್ವಿನ್ಸ್ ಮಾಡುತ್ತೆ ಆವಾಗ ಒಂದು ಸ್ಮೂತ್ ಟ್ರಾನ್ಸಿಷನ್ ನಡೆಯುತ್ತೆ ಹೊರತು, ಆಗಲೇ ಮಾರುತೇಶ್ ಹೇಳಿದಂತೆ ಸಿದ್ದರಾಮಯ್ಯನವರಿಗೆ ಟರ್ಮ್ಸ್ ಡಿಕ್ಟೇಟ್ ಮಾಡಲಿಕ್ಕೆ ಹೋದರೆ ಅವರು ರೆಬೆಲ್ ಆಗ್ಬೋದು ಅಂತಕ್ಕಂಥ ಆತಂಕ ಹೈಕಮಾಂಡ್ನಲ್ಲೂ ಕೂಡ ಇದೆ. ಹೀಗಾಗಿ ಅನ್ಲೆಸ್ ಆ್ಯಂಡ್ ಅಂಟಿಲ್ ಒಂದು ರಾಹುಲ್ ಗಾಂಧಿ ಪೂರ್ಣ ಪ್ರಮಾಣದಲ್ಲಿ ಕನ್ವಿನ್ಸ್ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತು ಕೆ ಸಿ ವೇಣುಗೋಪಾಲ್ಗೆ ನೀವು ಎಕ್ಸಿಕ್ಯೂಟ್ ಮಾಡಿ ಸಿದ್ದರಾಮಯ್ಯನವ್ರ ಜೊತೆ ಮಾತಾಡಿ ಅನ್ನೋದನ್ನು ಹೇಳುವವರೆಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳು ದಿಲ್ಲಿಯಲ್ಲಿ ಪ್ರೊಆಕ್ಟಿವ್ ಆಗಿ ನಡೀತವೆ ಅಂತಕ್ಕಂಥದ್ದನ್ನು ಹೇಳಕ್ಕೆ ಸಾಧ್ಯ ಇಲ್ಲ. ಪ್ರಶಾಂತ್, ಹಾಗಾದರೆ ಸಿದ್ದರಾಮಯ್ಯ ಬಣದಲ್ಲಿ ಏನಾಗ್ತಾ ಇದೆ? ಮೀಟಿಂಗ್ಗಳ ಮೇಲೆ ಮೀಟಿಂಗ್ ನಡೀತಾ ಇದೆ. ಮೊನ್ನೆ ಒಂದು ಸ್ವಲ್ಪ ದಿನಗಳ ಹಿಂದೆ ಡಿ ಕೆ ಶಿವಕುಮಾರ್ ಡಿನ್ನರ್ ಮೀಟಿಂಗ್ ಮಾಡಿದ್ರು, ಈಗ ಮತ್ತೆ ಡಿನ್ನರ್ ಮೀಟಿಂಗ್ ಸಿದ್ದರಾಮಯ್ಯ ಬಣದಿಂದ ರೆಡಿ ಆಗ್ತಾ ಇದೆ. ಒಂದು ಸಿದ್ದರಾಮಯ್ಯನವರ ಬಣದಲ್ಲಿ ಆಶ್ಚರ್ಯ ರೀತಿಯಾಗಿರ್ತಕ್ಕಂಥ ಕಾಣ್ತಾ ಇರೋದೇನು ಅಂತಂದರೆ, ಸತೀಶ್ ಜಾರಕಿಹೊಳಿ ಇರಲಿ, ಭೈರತಿ ಸುರೇಶ್ ಇರಲಿ, ಜಮೀರ್ ಅಹ್ಮದ್ ಖಾನ್ ಇರಲಿ, ಸಂತೋಷ್ ಲಾಡ್ ಇರಲಿ, ಕಳೆದ 1 ವರ್ಷದ ಹಿಂದೆ ಯಾವ ಒಂದು ಪ್ರಮಾಣದ ರೆಬೆಲ್ ನೇಚರನ್ನು ತೋರಿಸ್ತಾ ಇದ್ರು ಅದು ಸಿದ್ದರಾಮಯ್ಯನವರ ಬಣದಲ್ಲಿ ಕಾಣ್ತಾ ಇಲ್ಲ. ನ್ಯಾಚುರಲಿ ಡಾಕ್ಟರ್ ಯತೀಂದ್ರ ಭಾಳ ಗಟ್ಟಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರಿಗೂ ಕೂಡ ಕನ್ವಿನ್ಸ್ ಆದಂತಿದೆ. ಹೈಕಮಾಂಡ್ ಏನು ಹೇಳುತ್ತೆ ಅದು ಅಂತಿಮವಾಗಿ ಅದನ್ನು ಒಪ್ಪಬೇಕಾಗತ್ತೆ ಅಂತಕ್ಕಂಥದ್ದು ಸಿದ್ದರಾಮಯ್ಯನವ್ರ ಮನಸ್ಸಿನಲ್ಲಿದೆ. ಬಟ್ ಸಿದ್ದರಾಮಯ್ಯನವರು ಟೈಮ್ ಬಾಯ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರಾ? ಇದೇ ಹೆಸರಲ್ಲಿ ಇಲ್ಲ ಜಾತಿ ಗಣತಿಯ ಪ್ರಶ್ನೆ ಬರಬೇಕು, ವಿಧಾನಸಭೆಯಲ್ಲಿ ಮಂಡಿಸಬೇಕು, ನಾನು ಕೊನೆಯ ಬಜೆಟನ್ನು ಮಂಡಿಸಬೇಕು ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರು ಹಠ ಹಿಡಿದ್ರೂ ಕೂಡ ಮೇವರೆಗೆ ಹೈಕಮಾಂಡ್ ಇದನ್ನು ಜಗಬೇಕಾಗತ್ತೆ. ಹೀಗಾಗಿ 3 ವರ್ಷದವರೆಗೆ 3-2 ಮಾಡಿ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರ ಬಣ ಅನೌಪಚಾರಿಕವಾಗಿ ಖಾಸಗಿಯಾಗಿ ಮಾತಾಡ್ತಾ ಇತ್ತು. ಹೀಗಾಗಿ ಹೈಕಮಾಂಡ್ ಏನು ಮಾಡುತ್ತೆ, ರಾಹುಲ್ ಗಾಂಧಿ ಮನಸ್ಸಿನಲ್ಲಿ ಏನಿದೆ, ಒಬ್ಬ ಬ್ಯಾಕ್ವರ್ಡ್ ಲೀಡರನ್ನು ತೆಗಿಬೇಕಾದ್ರೆ ಅದರ ಸಾಧಕ ಬಾಧಕಗಳೇನು, ಅಥವಾ ಪಕ್ಕದ ಕೇರಳ ರಾಜ್ಯದ ಚುನಾವಣೆ ಇದೆ, ಅಲ್ಲೊಂದು ದೊಡ್ಡ ಬ್ಯಾಕ್ವರ್ಡ್ ವೋಟಿಂಗ್, ಕರ್ನಾಟಕದ ನಿರ್ಧಾರ ಏನು ಕೇರಳದ ಮೇಲೆ ಫರಕ್ ಬೀಳುತ್ತೆ ಅಂತಕ್ಕಂಥದ್ದಿಲ್ಲ, ಬಟ್ ಕೇರಳ ಗೆದ್ದ ಮೇಲೆ ನಾವೇನಾದರೂ ನಿರ್ಧಾರ ತೆಗೆದುಕೊಳ್ತೀವಿ. ಈ ರೀತಿ ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ ಅಂದರೆ ಒಂದು ಸ್ಮೂತ್ ಟ್ರಾನ್ಸಿಷನ್ನ ಮನಸ್ಸು ಹೈಕಮಾಂಡ್ಗಿದೆ. ಬಟ್ ಅದರ ಅರ್ಥ, ಅದರ ಟೈಮಿಂಗ್ ಏನು, ಅದು ಯಾವಾಗ
ಅನ್ನೋದರ ಬಗ್ಗೆ ಅನ್ಲೆಸ್ ಆ್ಯಂಡ್ ಅಂಟಿಲ್ ರಾಹುಲ್ ಗಾಂಧಿ ಒಂದು ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳದೆ ಕರ್ನಾಟಕದಲ್ಲಿ ವೆರಿ ಲಾಸ್ಟ್ ಕ್ವೆಶ್ಚನ್ ಪ್ರಶಾಂತ್, ಈಗ ಸಿದ್ದರಾಮಯ್ಯ ಮತ್ತು ಬಣದ ಈ ಸಾಫ್ಟ್ನೆಸ್ ಇವಾಗ ತಣ್ಣಗಾಗಿರೋದು ನೋಡ್ತಾ ಇದ್ರೆ ಅಥವಾ ತಣ್ಣಗೆ ರೆಸ್ಪಾಂಡ್ ಮಾಡ್ತಿರೋದು ನೋಡ್ತಾ ಇದ್ರೆ ಆ ಸ್ಮೂತ್ ಟ್ರಾನ್ಸಾಕ್ಷನ್ ಆಗೋ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ? ವಿ ಕಾಂಟ್ ಸೇ ಎನಿಥಿಂಗ್. ನೋಡಿ, ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿ ಭಾಳ ಗಟ್ಟಿಯಾಗಿದೆ, ಇಲ್ಲ ನಾನು ಮುಖ್ಯಮಂತ್ರಿ ಆಗಬೇಕು, 2026ರಲ್ಲಾದರೂ ಸರಿ ನನಗೆ ನೀವು ಮುಖ್ಯಮಂತ್ರಿ ಮಾಡಬೇಕು, ಟೈಮಿಂಗ್ ಹೇಳಿ ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಒಂದು ಹೆಜ್ಜೆ ಹಿಂದೆ ಸರಿದಂತಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್ನ ನಂತರ. ಬಟ್ ಅದರ ಅರ್ಥ ನಾಳೆನೇ ಆಗತ್ತೆ, ನಾಡ್ದಾಗತ್ತೆ. ಅನ್ಲೆಸ್ ಆ್ಯಂಡ್ ಅಂಟಿಲ್ ರಾಹುಲ್ ಗಾಂಧಿ, ಖರ್ಗೆ, ವೇಣುಗೋಪಾಲ್ ಜೊತೆಗೆ ಸಿದ್ದರಾಮಯ್ಯನವರ 1-to-1 ಸಭೆ ಆಗುವವರೆಗೆ ಅದು ನಾಯಕತ್ವ ಬದಲಾವಣೆ ಕುರಿತಂತೆ ಹೀಗೆ ಇದಮಿತ್ತಂ ಅಂತಕ್ಕಂಥದ್ದನ್ನು ಹೇಳೋದು ಕಷ್ಟ ಅಂತ ಅನಿಸುತ್ತೆ. ಬಟ್ ಒಂದು ಸ್ಪಷ್ಟವಾಗಿ ಕಾಣ್ತಾ ಇದೆ, 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಅಂತಕ್ಕಂಥದ್ದೇನಿತ್ತು ಅದು ಡಿ ಕೆ ಶಿವಕುಮಾರ್ ಹಠದ ಕಾರಣದಿಂದ ಡೈಲ್ಯೂಟ್ ಆದಂತಿದೆ. ಬಟ್ ಯಾವಾಗ ಕೆಳಗಿಳಿಬೇಕು ಅನ್ನೋದು ಅಂತಿಮವಾಗಿ ಹೈಕಮಾಂಡ್ ಸಿದ್ದರಾಮಯ್ಯನವರ ಜೊತೆ ಸೇರಿ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ನಿರ್ಣಯ. ಎಸ್ ಧನ್ಯವಾದ ಪ್ರಶಾಂತ್. ಕಾಂಗ್ರೆಸ್ ಸರ್ಕಾರದ ಕುರ್ಚಿ ಕಾದಾಟ ನೋಡಿದ್ವಿ, ಆದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸ್ವಪಕ್ಷದ ಶಾಸಕರೇ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. KN ರಾಜಣ್ಣ ಕ್ಷೇತ್ರಕ್ಕೆ 100 ಕೋಟಿ ಕೊಟ್ಟಿದ್ದನ್ನ DKಶಿ ಆಪ್ತ ಪ್ರಶ್ನಿಸ್ತಾ ಇದ್ದಾರೆ. DK ಶಿವಕುಮಾರ್ ಆಪ್ತ ಕುಣಿಗಲ್ ರಂಗನಾಥ್ ಸಿಎಂಗೆ ಪ್ರಶ್ನೆ ಮಾಡಿದ್ದಾರೆ, ಏರು ಧ್ವನಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಜೋರು ಧ್ವನಿಯಲ್ಲೇ ಈ ವಿಷಯ ಪ್ರಸ್ತಾಪಿಸಿದ್ರು ರಂಗನಾಥ್. ಮಧುಗಿರಿ ಕ್ಷೇತ್ರಕ್ಕೆ ನೀವು 100 ಕೋಟಿ ಅನುದಾನ ಕೊಡ್ತೀರಾ, ನನ್ನ ಕ್ಷೇತ್ರಕ್ಕೆ ಯಾಕೆ ಅನುದಾನ ಕೊಡ್ತಾ ಇಲ್ಲ ಅಂತ ರಂಗನಾಥ್ ಪ್ರಶ್ನೆ ಮಾಡಿದ್ದಾರೆ. ಅನುದಾನ ಹೆಚ್ಚು ಕಡಿಮೆ ಆದ್ರೆ ಪರಿಶೀಲಿಸೋಣ ಅಂತ ಸಿಎಂ ಉತ್ತರ ಕೊಟ್ಟರು. ಯಾರಿಗೂ ಅನುದಾನ ಕಡಿತ ಮಾಡಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಸಿಎಂ ಮಾತು ಕೇಳಿ ಮತ್ತೆ ಎದ್ದು ನಿಂತ ಕುಣಿಗಲ್ ಶಾಸಕ ರಂಗನಾಥ್, ನನ್ನ ಕ್ಷೇತ್ರಕ್ಕೆ 1,000 ಕೋಟಿ ಅನುದಾನ ಕೊಡಲಾಗಿತ್ತು, ಆದರೆ ಅದನ್ನ ಕೂಡ ತಡೆ ಹಿಡಿಯಲಾಗಿದೆ ಅಂತ ಪ್ರಶ್ನೆ ಮಾಡ್ತಾರೆ. ಮತ್ತೆ ಸಮಜಾಯಿಷಿ ಕೊಟ್ಟು ಶಾಸಕರಿಗೆ ಸಮಾಧಾನ ಮಾಡಿದ್ರು ಸಿಎಂ. ನಮ್ಮ ಕುಣಿಗಲ್ ತಾಲೂಕು ಮಾನ್ಯ ಸಭಾಧ್ಯಕ್ಷರೇ, 20 ಜನ ರೈತರಿಗೆ ಮಾತ್ರ ಅಲ್ಪಾವಧಿ ಸಾಲ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ನನ್ನ ತಾಲೂಕಲ್ಲಿ 4 ಲಕ್ಷ ಪಾಣಿ ಇದೆ, ಸುಮಾರು 1 ಲಕ್ಷ ಜನ ರೈತರಿದ್ದಾರೆ. ಕೇವಲ ಅಲ್ಪಾವಧಿಯಲ್ಲಿ 20 ಜನಕ್ಕೆ ಮಾತ್ರ ಸಾಲ ಕೊಟ್ರೆ ಯಾವ ಕಾರಣಕ್ಕೋಸ್ಕರ ಈ DCC ಬ್ಯಾಂಕು ಮತ್ತು ಇನ್ನಿತರದ್ದು ಬೇಕು? ಇವತ್ತು ನಬಾರ್ಡಿಂದ ಸಾಲ ಬರುತ್ತೆ ಅಂತಂತಾರೆ, ಅದನ್ನು ತಾನೇ ಟ್ಯಾಕ್ಸ್ ಪೇಯ್ಡ್ ಮನಿ ಅಲ್ವೇ? ಅದು ಭಾರತ ಸರ್ಕಾರದಾಗ್ಲಿ ನಬಾರ್ಡಿಂದ ಆಗಲಿ ಇದು ನಾನು ಕೇಳ್ತಿರೋದು ಮಾನ್ಯ ಸಭಾಧ್ಯಕ್ಷರು, ರೈತರ ರಕ್ಷಣೆಗೆ ಬರಬೇಕಾಗಿದೆ. ಇವತ್ತು ಕುಣಿಗಲ್ ತಾಲೂಕಲ್ಲಿ ಸುಮಾರು ಎಲ್ಲ ಇವತ್ತು ಮಧುಗಿರಿಲಿ 100 ಕೋಟಿ ಕೊಡುವಂತ ಸಂದರ್ಭದಲ್ಲಿ ನನ್ನ ತಾಲೂಕಿಗೆ ಸುಮಾರು ವರ್ಷದಿಂದ 1 ಕೋಟಿ ಕೊಡ್ಲಿಕ್ಕೂ ಅವಕಾಶ ಇಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ ಮಾನ್ಯ ಸಭಾಧ್ಯಕ್ಷ? ಬಹಳ ಆಕ್ರೋಶದಿಂದ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಕಳೆದ ವರ್ಷ 24-25ರಲ್ಲಿ 5,600 ಕೋಟಿ ಕಮ್ಮಿ ಬಡ್ಡಿ ದರದಲ್ಲಿ ನಬಾರ್ಡಿಂದ ಬರಬೇಕಾಗಿತ್ತು. ನಾವು ಬಂದಿದ್ದು ಕಡಿಮೆ ಆದದ್ದು 2,185 ಕೋಟಿ, 185 ಕೋಟಿ, 3,415 ಕೋಟಿ ಮಾತ್ರ ಬಂದದ್ದು. ಸೊ ಹಾಗಾಗಿ ಆ ಪ್ರಪೋರ್ಷನೇಟ್ ಆಗಿ ಕಡಿಮೆ ಆಗಿದೆ ಸಾಲ. ಬಟ್ ಮಧುಗಿರಿ ಪ್ರಸ್ತಾಪ ಮಾಡಿದ್ರು, ಮಧುಗಿರಿನಲ್ಲಿ ಅಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ, ಇಲ್ಲಿ ಕಡಿಮೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳನ್ನು. ಮಧುಗಿರಿನಲ್ಲಿ 26% SC ಜನಾಂಗದವ್ರು ಇದ್ದಾರೆ. ಕುಣಿಗಲ್ನಲ್ಲಿ ಬರೀ 8% ಮಾತ್ರ SC ಜನಾಂಗದವ್ರು ಇದ್ದಾರೆ. ಹಾಗಾಗಿ ಅಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಟಿರ್ಬೋದು. ಈ ವರ್ಷ ಇದು ನಾರಾಯಣ ಸ್ವಾಮಿ ಈಗ ರಂಗನಾಥ್ ಹೇಳಿದಿರಲ್ಲ ಸರ್, ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು, ತಾರತಮ್ಯ ಆಗಿದ್ದರೆ ಆ ತಾರತಮ್ಯನ ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮುಂದಿನ ವರ್ಷದಿಂದ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ. ಅನುದಾನ ತಾರತಮ್ಯ ವಿರುದ್ಧ ನನ್ನ ಕ್ಷೇತ್ರಕ್ಕೆ ಆದ ಅನ್ಯಾಯದ ಬಗ್ಗೆ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದ್ದೀನಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ಕುಣಿಗಲ್ ರಂಗನಾಥ್ ಮಾತಾಡಿದ್ದಾರೆ. ನನ್ನ ಕ್ಷೇತ್ರಕ್ಕೆ ಅನ್ಯಾಯವಾಗ್ತಾ ಇದ್ರೆ ಹೇಗೆ ಸಹಿಸಿಕೊಂಡಿರ್ಲಿ,
ಬದಲಾವಣೆ ಆಗಬೇಕು ಅನ್ನೋ ಕಾರಣಕ್ಕೆ ಸದನದಲ್ಲಿ ಅದನ್ನ ನಾನು ಪ್ರಸ್ತಾಪಿಸಿದೆ. ಸಿಎಂ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅನ್ನೋ ವಿಶ್ವಾಸ ಇದೆ. ಇದು ಕುಣಿಗಲ್ ರಂಗನಾಥ್ ಪ್ರತಿಕ್ರಿಯೆ. ಸದನದಲ್ಲಿ ಮಾತಾಡಿದ ನಂತರ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜೊತೆ ಮಾತಾಡಿದ್ದಾರೆ. ನನ್ನ ತಾಲೂಕಿಗೆ ಸುಮಾರು ವರ್ಷದಿಂದ ಕಪಿಮುಷ್ಟಿಲಿ ಸಂಘ ಸಂಸ್ಥೆಗಳು ಕೆಲವರ ಕೈಲಿದೆ. ಆ ರಾಜಕೀಯದ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ರೈತರುಗಳು ಅನಾಥರಾಗಬಾರ್ದು ಅನ್ನೋದಕ್ಕೋಸ್ಕರ ಈ ಪ್ರಶ್ನೆ ತೆಗೆದೆ. ನಾನು ಕೇಳ್ತಿರೋದು, ಇದು ನಬಾರ್ಡಿಂದ ಬರೋಂಥ ಹಣ ಯಾರ್ದದು? ಟ್ಯಾಕ್ಸ್ ಪೇಯ್ಡ್ ಮನಿ. ಅದಕ್ಕೆ ಒಂದು ಮಾನಿಟರಿಂಗ್ ಇದು ವ್ಯವಸ್ಥೆ ಬೇಕಲ್ಲ. ಸರ್ಕಾರದವರ ಮಧ್ಯಸ್ಥಿಕೆ ಬರಲಿ ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಗಮನಕ್ಕೆ ತಂದಿದ್ದೇನೆ. ಅದನ್ನು ಯಾವ ರೀತಿ ಮುಂದಿನ ದಿನಗಳಲ್ಲಿ ಕಾನೂನು ಚೌಕಟ್ಟಲ್ಲಿ ತರ್ಬೋದು ಅನ್ನೋದನ್ನು ಭರವಸೆ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ನಾನು ಕೂಗು ಇದ್ದೇ ಇರುತ್ತೆ. ಇದು ರೈತರಿಗೋಸ್ಕರ. ಹೈಕಮಾಂಡರು ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾದಂಥ ನಿರ್ಧಾರವನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ. ಅದರಂತೆ ನಾವೆಲ್ಲ ಕಾದು ನಿರೀಕ್ಷೆಯಲ್ಲಿದ್ದೇವೆ ಅಂತ ಹೇಳೋ ಮಾತು. ವಿರೋಧ ಪಕ್ಷದವರು ತನ್ನ ಸ್ವಂತ ರಾಜಕೀಯದ ಲಾಭಕ್ಕೋಸ್ಕರ ಅದನ್ನು ರೈತರನ್ನು ಮರೆತುಬಿಟ್ಟು ವ್ಯವಸ್ಥೆಯಲ್ಲಿ ಈ ಥರ ಹೇಳೋಂಥದ್ದು ತಪ್ಪು. ಈ ಥರ ಮಾತನಾಡಬಾರ್ದು. ಅವರು ರೈತರ ವಿಚಾರಕ್ಕೆ ನನ್ನ ಪೂರಕವಾಗಿ ಸಹಾಯ ಮಾಡಬೇಕಾಯಿತು. ಯಾವ ರೀತಿ ಸರ್ಕಾರ ಮಾನಿಟ್ರ್ ಮಾಡಿ ಇದನ್ನು ತಾರತಮ್ಯ ಇಲ್ಲದಲ್ಲೇ ಹಂಚುವಂಥ ವಿಚಾರಕ್ಕೆ ಅವ್ರು ಕೊಡಿ ಅಂತ ಕೇಳಬೇಕಾಯಿತು. ಅದು ಬಿಟ್ಬಿಟ್ಟು ಇವತ್ತು ವಿರೋಧ ಪಕ್ಷದವರು ಅದನ್ನು ಅಸ್ತ್ರವಾಗಿ ಬಳಸ್ಕೊಳೋದು ತಪ್ಪು ಅಂತ ಹೇಳ್ತೇನೆ ನಾನು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದರಮನೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್ ನಾಥು ನಮ್ಮೊಂದಿಗೆ ಲೈವ್ನಲ್ಲಿದ್ದಾರೆ. ಪ್ರಶಾಂತ್, ನಿಮ್ಮ ಮಾತಾಡಿಸ್ತೀನಿ, ಅದಕ್ಕೂ ಮುಂಚೆ ಆನಂದ ಮಾತಾಡಿಸ್ಬಿಡ್ತೀನಿ. ಆನಂದ್, ಜೋರು ಧ್ವನಿಯಲ್ಲೇ ರಂಗನಾಥ್ ತಮ್ಮ ಅಸಮಾಧಾನ ಹೊರ ಹಾಕಿದ್ರು. ಏನು ಹೇಳಿದ್ರು ಸದನದಿಂದ ಆಚೆ ಬಂದು? ಇವತ್ತು ವಿಧಾನಸಭೆ ಕಲಾಪದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಡಾಕ್ಟರ್ ರಂಗನಾಥ್ ಅವರು ಪ್ರಶ್ನೆಯನ್ನು ಮಾಡ್ತಾರೆ. ಅವರು ಪ್ರಶ್ನೆ ಮಾಡಿರ್ತಕ್ಕಂಥ ವಿಚಾರ DCC ಬ್ಯಾಂಕ್ಗಳಿಂದ ರೈತರಿಗೆ ಕೊಡ್ತಾ ಇರತಕ್ಕಂಥ ಕೃಷಿ ಸಾಲದ ಬಗ್ಗೆ. ಇದು ಕೇವಲ ಒಂದು ಕ್ಷೇತ್ರ ಅಥವಾ ಇನ್ನೊಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಬದಲಾಗಿ DKC ಮತ್ತು CM ಬಡದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಶಾಸಕರ ಮಧ್ಯೆ ಇರತಕ್ಕಂಥ ವೈರುಧ್ಯ ಇದು. ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂದರೆ ಕೃಷಿ ಸಾಲ ನೀಡ್ತಕ್ಕಂಥದ್ದು DCC ಬ್ಯಾಂಕು. ಈ DCC ಬ್ಯಾಂಕ್ ಎಲ್ಲಿಂದ ಹಣ ಬರುತ್ತೆ? ಅದಕ್ಕೊಂದು ಒಂದು ಸಿಸ್ಟಮ್ ಇದೆ. ಅಂದರೆ ಕೇಂದ್ರ ಸರ್ಕಾರ ನಬಾರ್ಡಿಗೆ ಕೊಡುತ್ತೆ. ನಬಾರ್ಡ್ ಮೂಲಕ ರಾಜ್ಯಗಳಿಗೆ ಹಂಚಿಕೆ ಆಗುತ್ತೆ. ಅಪೆಕ್ಸ್ ಬ್ಯಾಂಕ್ಗಳಿಗೆ ಬರುತ್ತೆ. ಅಪೆಕ್ಸ್ ಬ್ಯಾಂಕಿಂದ ನೇರವಾಗಿ DCC ಬ್ಯಾಂಕ್ ಹೋಗುತ್ತೆ. DCC ಬ್ಯಾಂಕಿಂದ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಕೃಷಿ ಸಾಲವನ್ನು 0% ಬಡ್ಡಿ ದರದಲ್ಲಿ ಅದನ್ನು ವಿತರಣೆ ಮಾಡಲಾಗುತ್ತೆ. ಯಾರು DCC ಬ್ಯಾಂಕ್ ಚುಕ್ಕಾಣಿ ಹಿಡಿದಿರ್ತಾರೋ ಅವರು ತಮ್ಮ ಕ್ಷೇತ್ರದಲ್ಲಿ ತಮಗೆ ಬೇಕಾದವರಿಗೆ, ಅತ್ಯಂತ ಆಪ್ತರಿಗೆ ಒಂದು ಕೃಷಿ ಸಾಲವನ್ನು ಹೆಚ್ಚು ಪ್ರಮಾಣದಲ್ಲಿ ಮಂಜೂರು ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಇದೆ. ತುಮಕೂರು ಜಿಲ್ಲೆಯಲ್ಲಿ DCC ಬ್ಯಾಂಕ್ ಅಧ್ಯಕ್ಷರಾಗಿ ರಾಜಣ್ಣವರು ಇದ್ದಾರೆ. ರಾಜಣ್ಣವರು ಹಲವು ವರ್ಷಗಳಿಂದ DCC ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ. ಅವರು CM ಬಡದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಮಾಜಿ ಸಚಿವ. ಈಗ ಅನ್ಯಾಯ ಆಗಿದೆ ಅಂತ ಹೇಳಿ ದೊಡ್ಡ ಧ್ವನಿಯಲ್ಲಿ ಇವತ್ತು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿರ್ತಕ್ಕಂಥವ್ರು ಕುಣಗಲ್ನ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ರಂಗನಾಥ್. ಇವರು DK ಶಿವಕುಮಾರ್ ಬಣದಲ್ಲಿ ಗುರುಸ್ಕೊಂಡಿದ್ದಾರೆ. DCC ಬ್ಯಾಂಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಣ್ಣವರು ಕೃಷಿ ಸಾಲವನ್ನು ಕೊಡುವ ಸಂದರ್ಭದಲ್ಲಿ ತಮ್ಮ ವಿರೋಧಿ ಪಾಳ್ಯದ ಶಾಸಕರಾಗಿರ್ತಕ್ಕಂಥ ಕುಣಿಗಲ್ ರಂಗನಾಥ್ ಅವರ ಕ್ಷೇತ್ರಕ್ಕೆ ಕಡಿಮೆ ಹಣವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಮ್ಯಾಟ್ರು, ಸಬ್ಜೆಕ್ಟು. ಸೊ ಅದನ್ನು ಇವತ್ತು ಕುಣಿಗಲ್ ರಂಗನಾಥ್ ಅವರು ಮುಖ್ಯಮಂತ್ರಿಗಳಿಗೆ ಪ್ರಶ್ನೆಯನ್ನು ಹಾಕಿ, ಯಾಕಂದರೆ ಮುಖ್ಯಮಂತ್ರಿಗಳ ಬಳಿ ಸಹಕಾರ ಇಲಾಖೆ ಇದೆ. ಅವರಿಗೆ ಪ್ರಶ್ನೆ ಹಾಕೋದ್ರ ಮೂಲಕ ನನಗೆ ಅನ್ಯಾಯ ಆಗ್ತಿದೆ ಅಂತಕ್ಕಂಥನ ಗಟ್ಟಿ ಧ್ವನಿಯಲ್ಲಿ ಹೇಳ್ತಕ್ಕಂಥ ಪ್ರಯತ್ನವನ್ನು ಕುಣಗಲ್ ರಂಗನಾಥ್ ಅವರು ಮಾಡಿದರು. DCC ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಣ್ಣವರ ಕ್ಷೇತ್ರವಾಗಿರ್ತಕ್ಕಂಥ ಮಧುಗಿರಿಗೆ ನೂರಾರು ಕೋಟಿ ರೂಪಾಯಿಗಳು ಹೋಗುತ್ತೆ. ಆದರೆ ನನ್ನ ಕ್ಷೇತ್ರಕ್ಕೆ ಕಡಿಮೆ ಮೊತ್ತ ಬರ್ತಾ ಇರೋದ್ರಿಂದ ನಾನು ಪ್ರಶ್ನೆ ಮಾಡ್ತೀನಿ. ಒಂದು ಸಿಸ್ಟಮ್ ಬರಬೇಕು, ಒಂದು ಬದಲಾವಣೆ ಬರಬೇಕು, ಒಂದು ಮಾನಿಟರಿಂಗ್ ಆಗಲೇಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನು ಪ್ರಶ್ನೆ ಮಾಡಿದೆ ಅಂತಕ್ಕಂಥ ಮಾತನ್ನು ಇವತ್ತು ರಂಗನಾಥರು ಹೇಳ್ತಾರೆ. ನಿಜವಾಗ್ಲೂ ಕೂಡ ಅದು ಸತ್ಯ. ಯಾಕೆಂದರೆ ಎಲ್ಲೋ ಒಂದು ಕಡೆ ರಾಜಣ್ಣವರು ತಮ್ಮ ಕ್ಷೇತ್ರಕ್ಕೆ ಹೆಚ್ಚು ಲಾಭ ಮಾಡಿಕೊಂಡು ತಮ್ಮ ವಿರೋಧಿ ಪಾಳ್ಯದಲ್ಲಿರ್ತಕ್ಕಂಥ ಶಾಸಕರ ಕ್ಷೇತ್ರಕ್ಕೆ ಕಡಿಮೆ ಮೊತ್ತ ಕೊಟ್ಟಿರುವಂಥ ಕಾರಣಕ್ಕಾಗಿ ದಾಖಲೆ ಸಹಿತ ಸಹಕಾರ ಸಚಿವರು ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಳುವ ಪ್ರಯತ್ನ ಮಾಡಿದ್ರು. ಮುಖ್ಯಮಂತ್ರಿಗಳೇ ಈ ರಾಜಕಾರಣದ ಒಟ್ಟಾರೆ ಎಲ್ಲ ವ್ಯವಸ್ಥೆಗೆ ಗೊತ್ತಾದಂಥ ಕಾರಣಕ್ಕಾಗಿ ಅದನ್ನು ಸರಿಪಡಿಸ್ತೀನಿ ಅಂತಕ್ಕಂಥ ಸಮಾಧಾನಕರವಾಗಿರ್ತಕ್ಕಂಥ ಉತ್ತರ ಕೊಟ್ಟರು. ಆದರೂ ಕೂಡ ಆಕ್ರೋಶಭರಿತವಾಗಿ ಕುಣಿಗಲ್ ರಂಗನಾಥ್ ಅವರ ಹೇಳಿರ್ತಕ್ಕಂಥ, ಅಂದರೆ ಅವರು ಪ್ರಸ್ತಾಪ ಮಾಡಿದ್ದನ್ನು ಅವರಿಗೆ ವಾಪಸ್ ಹೇಳುವಂಥ ಪ್ರಯತ್ನ ಮಾಡಿದ್ರು. ಆಕ್ರೋಶಭರಿತವಾಗಿ ಮಾತಾಡಿದ್ದಾರೆ. ಅದನ್ನು ಸರಿಪಡಿಸ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ರಾಜಣ್ಣ ವರ್ಸಸ್ ರಂಗನಾಥ್ ಮಧ್ಯೆ ಇರತಕ್ಕಂಥ ರಾಜಕೀಯವಾಗಿರ್ತಕ್ಕಂಥ ವೈರುಧ್ಯದ ಕಾರಣಕ್ಕಾಗಿ ಕೃಷಿ ಸಾಲ ನೀಡಿಕೆಯಲ್ಲಿ
ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ ಅಂತಕ್ಕಂಥನ ಸದನದಲ್ಲಿ ಪ್ರಸ್ತಾಪ ಮಾಡೋದ್ರ ಮೂಲಕ ತಮಗಿರ್ತಕ್ಕಂಥ ಗಟ್ಟಿಯಾದಂಥ ವಿರೋಧವನ್ನು ಮುಖ್ಯಮಂತ್ರಿಗಳ ಮುಂದೆ ಪ್ರಸ್ತಾಪ ಮಾಡ್ತಕ್ಕಂಥ ಪ್ರಯತ್ನವನ್ನು ಕುಣಿಗಾಲ್ ರಂಗನಾಥ್ ಅವರು ಮಾಡಿದ್ರು. ಆ ಮೂಲಕ ಕೇವಲ ಮುಖ್ಯಮಂತ್ರಿಗಷ್ಟೇ ಅಲ್ಲ, ಬದಲಾಗಿ DCC ಬ್ಯಾಂಕ್ ಅಧ್ಯಕ್ಷರು ಆಗಿರ್ತಕ್ಕಂಥ ಶಾಸಕರು ಆಗಿರ್ತಕ್ಕಂಥ ರಾಜಣ್ಣವರಿಗೆ ಟಾಂಗ್ ಕೊಡ್ತಕ್ಕಂಥದ್ದು, ಮುಖ್ಯಮಂತ್ರಿ ಪಾಳದಲ್ಲಿ ಗುರುಸ್ಕೊಂಡಿರ್ತಕ್ಕಂಥವರಿಂದ ಈ ರೀತಿ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ಒಂದು ಅಜೆಂಡಾ ಸೆಟ್ ಮಾಡುವಂಥ ಪ್ರಯತ್ನವನ್ನು ಕೂಡ ಅವರು ಮಾಡಿದ್ರು ಅಂತ ಅನಿಸ್ತಾ ಇದೆ. ಹಾಗಾಗಿ ಇದು ಕೇವಲ ಈಗ ಶಾಸಕರ ಮಧ್ಯೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ. ಅದು ಸದನದಲ್ಲಿ ಪ್ರಸ್ತಾಪ ಆಗೋದ್ರ ಮೂಲಕ ಮುಖ್ಯಮಂತ್ರಿಗಳು ಒಂದು ರೀತಿ ಮುಜುಗರವನ್ನು ಅನುಭವಿಸುವಂಥ ಸನ್ನಿವೇಶ ಕ್ರಿಯೇಟ್ ಆಯಿತು. ಎಸ್, ಧನ್ಯವಾದ ಆನಂದ್. ಪ್ರಶಾಂತ್, ಇದು ವೈಯಕ್ತಿಕವಾದ ಅಸಮಾಧಾನನ ಬಣ ಅಂತ ನೋಡ್ಬೋದಾ ಇದನ್ನ? ಅಲ್ಲ, ನಿಶ್ಚಿತವಾಗಿ ಇದರಲ್ಲಿ ಬಣಗಳ ರಾಜಕಾರಣ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. KN ರಾಜಣ್ಣನವರು ಸಿದ್ದರಾಮಯ್ಯನವರ ಅತ್ಯಂತ ಪರಮಾಪ್ತರು, ಕುಣಿಗಲ್ ರಂಗನಾಥ್ DK ಶಿವಕುಮಾರ್ ಅವರ ಫ್ಯಾಮಿಲಿ ಮೆಂಬರ್ ಕೂಡ ಹೌದು. ಹೀಗಾಗಿ KN ರಾಜಣ್ಣ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದು ಅದು ವಿಧಾನಸಭೆಯಲ್ಲಿ, ಅದು ಮುಖ್ಯಮಂತ್ರಿಗಳ ಎದುರಿಗೆ ಇದ್ದದ್ದು. ಬಣಗಳ ರಾಜಕಾರಣ ಸ್ಪಷ್ಟವಾಗಿ ಕಾಣುತ್ತೆ. ಜೊತೆಗೆ ತುಮಕೂರು ಜಿಲ್ಲೆಯ ರಾಜಕಾರಣ ಕೂಡ ಇದರಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಯಾಕಂದರೆ ರಾಜಣ್ಣ ಸ್ವತಃ DK ಶಿವಕುಮಾರ್ ವಿರುದ್ಧ ಭಾಳ ಬಹಿರಂಗವಾಗಿ ನಮ್ಮ ಸ್ಟುಡಿಯೋದಲ್ಲಿ ಬಂದು ಕೂಡ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡಿದರು. ಅದೇ ರಾಜಣ್ಣನವರು DCC ಬ್ಯಾಂಕ್ ಅಧ್ಯಕ್ಷರಾಗಿ ಹಣವನ್ನು ಹಂಚಿಕೆ ಮಾಡುವಲ್ಲಿ ತಾರತಮ್ಯ ಆಗ್ತಿದೆ ಅಂತಕ್ಕಂಥದ್ದನ್ನು ಕುಣಿಗಲ್ ರಂಗನಾಥ್ ಹೇಳಿದ್ದು. ಇಬ್ಬರ ನಡುವಿನ ಎರಡು ಬಣಗಳ ರಾಜಕಾರಣ ಅನ್ನೋದು ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ನನಗನ್ಸುತ್ತೆ ಭಾವನ, ಇದು ಕಳೆದ 2-3 ತಿಂಗಳಿಂದ ಈ ರೀತಿಯ ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೀತವೆ. ಆದರೆ ವಿಧಾನಸಭೆಯಲ್ಲಿ ಕುಣಿಗಲ್ ರಂಗನಾಥ್ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಕೇಳಿದ್ದು, ಮುಖ್ಯಮಂತ್ರಿಗಳು ಅದಕ್ಕೊಂದು ಉತ್ತರವನ್ನು ನೀಡಿದ್ದು, ಮುಂಬರುವ ದಿನಗಳಲ್ಲಿ ನನಗನ್ಸುತ್ತೆ ಅನ್ಲೆಸ್ ಆ್ಯಂಡ್ ಅಂಟಿಲ್ ಮುಂದಿನ ಬಜೆಟ್ ಅಧಿವೇಶನದವರೆಗೆ ಹೈಕಮಾಂಡ್ ಒಂದು ಸ್ಪಷ್ಟ ನಿರ್ಧಾರವನ್ನು ಹಾಗೋ ಹೀಗೋ ತೆಗೆದುಕೊಳ್ಳದೇ ಇದ್ದಲ್ಲಿ ಮುಂದಿನ ಬಜೆಟ್ ಅಧಿವೇಶನದಲ್ಲಿ ಈ ರೀತಿಯ ಬಣಗಳ ರಾಜಕಾರಣ ಇನ್ನಷ್ಟು ಸ್ಫುಟವಾಗಿ ಸದನದಲ್ಲಿ ಸ್ಫೋಟಗೊಂಡ್ರು ಆಶ್ಚರ್ಯ ಇಲ್ಲ. ಎಸ್, ಧನ್ಯವಾದ ಪ್ರಶಾಂತ್. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಆಯ್ಕೆಗೆ ಟ್ವಿಸ್ಟ್ ಕೊಟ್ಟಿದೆ ಹೈಕಮಾಂಡ್. ರಾಷ್ಟ್ರೀಯ ಅಧ್ಯಕ್ಷರ ಬದಲು ಬಿಜೆಪಿಗೆ ಕಾರ್ಯಾಧ್ಯಕ್ಷರ ಆಯ್ಕೆ ಮಾಡಿದೆ. ಬಿಜೆಪಿ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಹುದ್ದೆಗೆ ಏರಿದ್ದಾರೆ ನಿತಿನ್ ನಬೀನ್ ಸಿನ್ಹಾ. ಬಿಜೆಪಿ ಸಂಸದೀಯ ಮಂಡಳಿಗೆ ಕಾರ್ಯಾಧ್ಯಕ್ಷರ ನೇಮಕ ಆಗಿದ್ದು, ಬಿಹಾರ ಮೂಲದ 45 ವರ್ಷದ ನಿತಿನ್ ನಬೀನ್ ಸಿನ್ಹಾಗೆ ಪಟ್ಟ ಕಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಚರ್ಚೆ ಮಧ್ಯೆ ಹೊಸ ಕಾರ್ಯಾಧ್ಯಕ್ಷಗಿರಿ. JP ನಡ್ಡಾರಂತೆ ನಿತಿನ್ ನಬೀನ್ಗೆ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರ ಹುದ್ದೆ ಕೊಟ್ಟಿದ್ದಾರೆ. ಬಿಜೆಪಿ ಅಧ್ಯಕ್ಷರಾಗೋ ಮೊದಲು ಕಾರ್ಯಾಧ್ಯಕ್ಷರಾಗಿದ್ರು JP ನಡ್ಡಾ. 7 ತಿಂಗಳ ಕಾಲ ಕಾರ್ಯಾಧ್ಯಕ್ಷ ಹುದ್ದೆ ನಿರ್ವಹಿಸಿ ಅದಾದ ಮೇಲೆ ನಡ್ಡಾ ಅಧ್ಯಕ್ಷರಾಗಿರ್ತಾರೆ. ಹೈಕಮಾಂಡ್ನಿಂದ ಒಂದು ಅಚ್ಚರಿಯ ನಡೆ. ಹಾಗಾದ್ರೆ ಯಾರು ಈ ನಿತಿನ್ ನಬೀನ್? ಬಿಹಾರದ ಬಿಜೆಪಿ ಹಿರಿಯ ನಾಯಕ ನಬೀನ್ ಸಿನ್ಹಾ ಅವರ ಮಗ ಇವರು. 2006ರಲ್ಲಿ ತಂದೆ ಮರಣದ ನಂತರ ಸಕ್ರಿಯ ರಾಜಕಾರಣಕ್ಕೆ ಇವರು ಎಂಟ್ರಿ ಕೊಟ್ಟಿದ್ರು. ಪಾಟ್ನಾ ಪಶ್ಚಿಮ ಉಪಚುನಾವಣೆಯಲ್ಲಿ 2006ರಲ್ಲಿ ಮೊದಲ ಗೆಲುವು ಇವರು ಪಡ್ಕೊಂಡಿರ್ತಾರೆ. 2010, 15, 2020, 25ರಲ್ಲಿ ಬಂಕೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆ ಹೊಂದಿರುವ ವ್ಯಕ್ತಿಯಾಗಿದ್ದು, ಬಿಹಾರ ಮತ್ತು ಛತ್ತೀಸ್ಗಢದಲ್ಲಿ ಉಸ್ತುವಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಕಾಯಸ್ಥ ಸಮುದಾಯದ ನಾಯಕ ಇವರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಹೈಕಮಾಂಡ್ ಏನು ಯೋಚನೆ ಮಾಡಿದೆ? ಜೊತೆಗೆ ನಿತಿನ್ ನಬೀನ್ ಅವರ ಆಯ್ಕೆ ಹಿನ್ನೆಲೆ ಏನು ನಡೀತಿದೆ ಹೈಕಮಾಂಡ್ ಮೈಂಡ್ನಲ್ಲಿ? ನಿತಿನ್ ನಬೀನ್ ಎಷ್ಟು ಲಿಸ್ಟ್ಗಳಿದ್ವು, ರಾಷ್ಟ್ರಾಧ್ಯಕ್ಷರ ಅವ್ರ ಆಯ್ಕೆ ಆಗ್ತಾರೆ, ಇವ್ರ ಆಯ್ಕೆ ಆಗ್ತಾರೆ ಅಂತ. ಆದರೆ ಸರ್ಪ್ರೈಸಿಂಗ್ಲಿ ನಿತಿನ್ ನಬೀನ್ ಅವ್ರನ್ನ ಕಾರ್ಯಾಧ್ಯಕ್ಷರು ಮಾಡಿದ್ದಾರೆ. 2024ರ ಲೋಕಸಭಾ ಚುನಾವಣೆಯಲ್ಲಿ BJPಯ ಸೀಟ್ಗಳು ಕಡಿಮೆ ಆದ ನಂತರ JP ನಡ್ಡಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಅದಾದಮೇಲೆ ಇಲ್ಲ, BJPಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ BJP ಮತ್ತು RSS ನಡುವೆ ಕಗ್ಗಂಟಾಗಿದೆ. ಮೋದಿ ಸ್ವತಃ RSS ಸರ್ಸಂಘಚಾಲಕ ಮೋಹನ್ ಭಾಗವತ್ ಜೊತೆ ಮಾತಾಡಿದ ನಂತರ BJPಯ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗ್ಬೋದು. ಧರ್ಮೇಂದ್ರ ಪ್ರಧಾನ್, ಭೂಪೇಂದ್ರ ಯಾದವ್, ನಂತರ ಶಿವರಾಜ್ ಸಿಂಗ್ ಚೌಹಾಣ್
ನಂತರ ದಕ್ಷಿಣದವರು ಯಾರಾದರೂ ಆಗ್ತಾರೆ. ಈ ರೀತಿ ಸಾಕಷ್ಟು ಹೆಸರುಗಳು ಕೇಳಿ ಬಂದವು. ಬಿ ಜೆ ಪಿ ಮತ್ತು RSS ಮಧ್ಯೆ ಮುಂದಿನ BJPಯ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗಬೇಕು ಅನ್ನೋದರ ಬಗ್ಗೆ ಒಂದು ತಿಕ್ಕಾಟ ಒಳ ಹಂತದಲ್ಲಿದೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ಮಾಧ್ಯಮಗಳಲ್ಲಿ ನಡೆದಿದ್ವು. ಆದರೆ ಏಕಾಏಕಿ ಮೊನ್ನೆ ಸಂಜೆ ನಿತಿನ್ ನಬೀನ್ ತಮ್ಮ ಬಿಹಾರದ ಪಟ್ನಾದಲ್ಲಿರ್ತಕ್ಕಂಥ ಕ್ಷೇತ್ರದಲ್ಲಿ ಸನ್ಮಾನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಏಕಾಏಕಿ ಅವ್ರಿಗೆ ಕರೆ ಬಂತು, ಇಲ್ಲ ನೀವು BJPಯ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ಆಯ್ಕೆ ಆಗ್ತಾ ಇದ್ದೀರಿ, ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ನಿಮ್ಮ ಆಯ್ಕೆಯ ಅಧಿಕೃತ ಘೋಷಣೆಯನ್ನು ಕೂಡ ಮಾಡಲಾಗತ್ತೆ ಅಂತಕ್ಕಂಥದ್ದು. ಸ್ವತಃ ನಿತಿನ್ ನಬೀನ್ಗೂ ಕೂಡ ಆಶ್ಚರ್ಯವನ್ನು ತರ್ತಕ್ಕಂಥ ವಿಷಯ. ಯಾಕಂದರೆ ನಿತಿನ್ ನಬೀನ್ ಯುವ ಮೋರ್ಚಾದ ಒಂದಿಷ್ಟು ಜವಾಬ್ದಾರಿ ಛತ್ತೀಸ್ಗಢ, ಅಸ್ಸಾಂ, ನಾರ್ತ್ ಈಸ್ಟ್ನ ಕೆಲ ರಾಜ್ಯಗಳ ಪ್ರಭಾರಿಯಾಗಿದ್ದು ಬಿಟ್ಟರೆ ತುಂಬ ಏನು ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇಲ್ಲ, ನ್ಯಾಷನಲ್ ಎಕ್ಸ್ಪೋಜರು ಕೂಡ ಇರಲಿಲ್ಲ. ಆದರೆ ಏಕಾಏಕಿ 45 ವರ್ಷದ ನಿತಿನ್ ನಬೀನ್ರನ್ನು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ BJP ಘೋಷಣೆ ಮಾಡಿದ್ದು ಹೇಗೆ, ಏಕೆ ಅನ್ನೋದರ ಬಗ್ಗೆ ದಿಲ್ಲಿಯಲ್ಲೂ ಕೂಡ ಇನ್ನೂ ಒಂದು ಸ್ಪಷ್ಟತೆ ಇಲ್ಲ. ನಾನು ಅನೇಕರನ್ನು ಕೂಡ ಮಾತಾಡಿಸಿದೆ. BJP ನಾಯಕರಿಗೂ ಕೂಡ ಆಶ್ಚರ್ಯವನ್ನು ತಂದಿದೆ, ರಾಷ್ಟ್ರೀಯ ಮಾಧ್ಯಮಗಳಿಗೂ ಕೂಡ ಆಶ್ಚರ್ಯವನ್ನು ತಂದಿದೆ. RSS ಸರ್ಕಲ್ಸಲ್ಲೂ ಕೂಡ ಇದೊಂದು ಹೊಸ ಹೆಸರು ನಿತಿನ್ ನಬೀನ್. ಅಂದರೆ ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು ಅಥವಾ BJPಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು, ಹೀಗಾಗಿ ಅವರನ್ನು ಕಾರ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಅಂಥದ್ದು ಯಾವುದೂ ಇಲ್ಲದೆ ನಿತಿನ್ ನಬೀನ್ರನ್ನು ನೇರವಾಗಿ ತಂದು BJPಯ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಿದೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಚಾಯ್ಸ್ ಆಗಿ ನಿತಿನ್ ನಬೀನ್ ದಿಲ್ಲಿಗೆ ಬರ್ತಾ ಇದ್ದಾರಾ, ಅಥವಾ RSS ಹೇಳ್ತು ಇಲ್ಲ ಜನ್ರೇಷನ್ ಶಿಫ್ಟ್ ಮಾಡಬೇಕು. ನಿತಿನ್ ನಬೀನ್ರಂಥ ಹಿಂದೆ 2010-11ರಲ್ಲಿ ಅಂದರೆ ಅಡ್ವಾಣಿಯವರು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆ ಸೋತ ನಂತರ ಮೋಹನ್ ಭಾಗವತ್ ಒಂದು ಡ್ರಾಸ್ಟಿಕ್ ನಿರ್ಣಯವನ್ನು ತೆಗೆದುಕೊಂಡಿದ್ದರು. ನಿತಿನ್ ಗಡ್ಕರಿ BJPಯ ಮಹಾರಾಷ್ಟ್ರದ ಅಧ್ಯಕ್ಷರಾದವ್ರನ್ನ ತಂದು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿತ್ತು. ಸ್ವಲ್ಪ ಅದೇ ರೀತಿಯ ಆಲೋಚನೆ ಇರತಕ್ಕಂಥ ಒಂದು ನಿರ್ಣಯ. ನಿತಿನ್ ನಬೀನ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಭವ ರಾಷ್ಟ್ರೀಯ ರಾಜಕಾರಣದ್ದಿಲ್ಲ, ಎಕ್ಸ್ಪೋಜರೂ ಕೂಡ ಇಲ್ಲ. ಆದರೂ ಅವರನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದು ಯಾಕೆ? ಜನ್ರೇಷನ್ ಚೇಂಜ್ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ, ಅಥವಾ ಒಂದು ಸರ್ಪ್ರೈಸ್ ಕೊಡಬೇಕು ಅನ್ನುವ ಭರದಲ್ಲಿ ಬಿಹಾರದಿಂದ ತಂದು ನಿತಿನ್ ನಬೀನ್ರನ್ನು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಲಾಯ್ತಾ? ಈ ಪ್ರಶ್ನೆಗೆ ನನಗನ್ಸುತ್ತೆ ಅವರು ಹೇಗೆ ಕೆಲಸ ನಿರ್ವಹಿಸ್ತಾರೆ ಅನ್ನೋದರ ಮೇಲೆ ಸ್ಪಷ್ಟವಾದ ಉತ್ತರ ಸಿಗಲಿದೆ. JP ನಡ್ಡಾ ಎಲ್ಲ ಮಾತನ್ನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಹೇಳಿದಂತೆ ಕೇಳ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಬೇಕು ಅನ್ನೋದನ್ನು RSS ಭಾಳ ಸ್ಪಷ್ಟವಾಗಿ ಹೇಳ್ತಾ ಇತ್ತು. ಈಗ ನಿತಿನ್ ನಬೀನ್ರ ಏನೊಂದು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗ ನೇಮಕ ಇದೆ, ಇದನ್ನು RSS ಹೇಗೆ ನೋಡುತ್ತೆ? ಅವ್ರಿಗೆ ಆ ರೀತಿಯಾಗಿರ್ತಕ್ಕಂಥ ಅಥಾರಿಟಿ ಬರುತ್ತಾ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ? ಇವೆಲ್ಲವೂ ಕೂಡ ಮುಂದಿನ ಪ್ರಶ್ನೆಗಳು. ಬಟ್ ಇನ್ನೂವರೆಗೂ ಕೂಡ BJPಯ ಟಾಪ್ ಬ್ರಾಸ್ ಇರ್ಬೋದು, BJPಯ ಸಚಿವರಿರ್ಬೋದು, ಸಂಸದರಿರ್ಬೋದು, ಅಥವಾ RSSನ ನಾಯಕರು ಇರ್ಬೋದು, ಎಲ್ಲರೂ ಕೂಡ ಒಂದು ಶಾಕ್ನಲ್ಲಿದ್ದಾರೆ. ನಿತಿನ್ ನಬೀನ್ ಹೇಗೆ ಕಾರ್ಯಾಧ್ಯಕ್ಷರಾಗಿ ಆಯ್ಕೆ ಆದರು ಅಂತಕ್ಕಂಥದ್ದು. ಒಂದು ಕಾಕತಾಳೀಯ ಭವನ ಅವತ್ತು ಬಿಹಾರದ ಕೆಲ ನಾಯಕರು ಬೆಂಗಳೂರಿನಲ್ಲಿದ್ದರು. ಇಲ್ಲೇ ನನಗೆ ಸಿಕ್ಕಿದ್ರು ಅವರು ಕೂಡ ಆಶ್ಚರ್ಯಚಕಿತರಾದರು. ನಿತಿನ್ ನಬೀನ್ ಅಂದರೆ ಎಂದೂ ಅವರನ್ನು BJP ಬಿಹಾರದ ಅಧ್ಯಕ್ಷರನ್ನಾಗಿ ಮಾಡಿಲ್ಲ, ಅಥವಾ ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ನಿತಿನ್ ನಬೀನ್ರನ್ನ ಎಂದೂ ಕೂಡ ಕನ್ಸಿಡರ್ ಮಾಡಿಲ್ಲ. ಹಾಗಿರುವಾಗ ಹೊಸ ಹೆಸರುಗಳನ್ನು ಮಂತ್ರಿ ಮಾಡೋದಕ್ಕೆ ಸಂಘಟನೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡೋದು ಸರಿಯಾ ತಪ್ಪಾ? ಎಕ್ಸ್ಪೋಜರ್ ಉಂಟಾ, ಅನುಭವ ಉಂಟಾ? ಈ ಎಲ್ಲ ಪ್ರಶ್ನೆಗೆ ನಿತಿನ್ ನಬೀನ್ರ ಕೆಲಸವೇ ಉತ್ತರ ಕೊಡಬೇಕಾಗತ್ತೆ. ಅದಕ್ಕೊಂದು ಸ್ವಲ್ಪ ಸಮಯ ನಾವು ಕಾಯಬೇಕಾಗತ್ತೆ. ಧನ್ಯವಾದ ಪ್ರಶಾಂತ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸೋ ಸಮಯ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.